ನಾವು ಭಾಳ ದೊಡ್ಡ ಶ್ರೀಮಂತ ಮಠಕ್ಕಾಗಿ ಅಂದ ಸ್ವಾಮಿ ಆಗತಕ್ಕಂಥದ್ದಲ್ಲ. ಒಬ್ಬ ಸ್ವಾಮಿ ಎದಕ್ಕಾಗಬೇಕಂತಕೊಂಡಂತ ಕೇಳಿದ್ರೆ ಆದರ್ಶಕ್ಕಾಗಿ ಅಂದ್ರೆ ಸ್ವಾಮಿ ಆಗಬೇಕು. ಅಂದ್ರೆ ನಿನ್ನಿಂದ ಸಮಾಜಕ್ಕೆ ಏನಾದರೂ ಕೂಡ ಒಳ್ಳೆಯದಾಗಬೇಕು, ನಿನ್ನಿಂದ ಸಮಾಜದ ಜನತೆಗೆ ಧರ್ಮದ ತಿರುಳುಗಳನ್ನು ತಿಳಿಸ್ತಕ್ಕಂಥವನಾಗಿರಬೇಕು. ಒಬ್ಬ ಸ್ವಾಮಿ ನಿಂತಲ್ಲಿ ಹೆಂಗ ಒಂದು ಮಾತು ಹೇಳ್ತಾರಲ್ಲ, ನಿಂತಲ್ಲೇ ನೀರಿಂದ ನಿಂತಲ್ಲೇ ನಿಂತು ಒತ್ತಿಕೊಂಡಂದ್ರೆ ಕೆಟ್ಟ ಹೋಕ್ಕದಲ್ಲ, ಹಂಗೆ ಒಬ್ಬ ಸ್ವಾಮಿ ಕುತ್ತಲೆ ಕುಂತನು ಅಂತಂದ್ರೆ ಕೆಟ್ಟ ಹೋಕ್ಕನತ್ತೆ. ಸ್ವಾಮಿ ಹರಿತಕ್ಕಂಥ ನೀರಾಗಿರಬೇಕು, ಹಳ್ಳಿಗಳಿಂದ ಸಂಚಾರ ಮಾಡಬೇಕು, ಭಕ್ತರಿಗಿಂದ ಧರ್ಮದ ಉಪದೇಶವನ್ನು ಮಾಡಬೇಕು. ಯಾಕಂದ್ರೆ ಅವ ಈ ಭೂಮಿಗೆ ಬಂದಿದ್ದನ್ನೇ ಸ್ವಾಮಿ ಆಗಿದ್ದಾನೆ ಧರ್ಮದ ಏಳಿಗೆಗಾಗಿ. ಸಮಾಜವೇ ನನ್ನ ತಾಯಿ, ಸಮಾಜವೇ ನನ್ನ ತಂದೆ, ಸಮಾಜವೇ ಬಂದು ಸಮಾಜವೇ ಬಳಗತ್ತಿಕೊಂಡು ಸಮಾಜವನ್ನು ಉದ್ಧಾರ ಮಾಡೋದೇ ಒಬ್ಬ ಸ್ವಾಮಿ ಕರ್ತವ್ಯ ಹೆಂಗದಲ್ಲ, ಹಂಗ ದಾನಮ್ಮ ತಾಯಿ ನಾನೊಬ್ಬ ಶರಣಿಯಾಗಿದ್ದು ಎದಕ್ಕೆ ಹತ್ತುಕೊಂಡ ಕೇಳಿದ್ರ ಏನ್ರಿ ಧರ್ಮದ ಏಳಿಗೆಗಾಗಿ ಮನುಷ್ಯರ ಕಲ್ಯಾಣಕ್ಕಾಗಿ ನಾನು ಒಬ್ಬ ಶರಣಿಯಾಗಿ ಏನತ್ತನ್ನುವುದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಯಾವ ದಾನಮ್ಮ ನಿನ್ನಿನ ದಿವಸ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕಿಂತ ಪಂಚರಾತ್ರಿಗಳನ್ನು ಮಾಡ್ತಾ ನಿನ್ನಿನ ದಿವಸ ಎಲ್ಲಿಗೆ ಬರ್ತಾಳ ಹತ್ತಿಕೊಂಡ ಕೇಳಿದ್ರೆ ಆಂಧ್ರ ಪ್ರದೇಶದೊಳಗಿರ್ತಕ್ಕಂಥ ಯಾವ ಆದ್ವಾನಿ ಅಂತಕೊಂಡಂತ ಗ್ರಾಮಕ್ಕೆಂದು ಬರ್ತಾಳೆ. ಯಾವಾಗ ಆದ್ವಾನಿ ಅಂತಕ್ಕಂಥ ಗ್ರಾಮಕ್ಕೆಂದು ಬಂದು ಅಲ್ಲಿ ಊರುವರೆಗಿರ್ತಕ್ಕಂಥ ದೇವಸ್ಥಾನ, ಆ ದೇವಸ್ಥಾನದೊಳಗಿಂದ ಸೋಮನಾಥರು ಮತ್ತು ದಾನಮ್ಮರಿಂದ ವಾಸವಾಗಿ ಅಂದಾಗಿರ್ತಾರೆ. ಯಾವಾಗ ಆ ದೇವಸ್ಥಾನಕ್ಕೆ ಬಂದಿರ್ತಕ್ಕಂಥ ಭಕ್ತರಿಗೆಲ್ಲ ಏನ್ರಿ ಧರ್ಮದ ಉಪದೇಶ ಅಂತಕ್ಕಂಥ ಮಾಡ್ತಪ್ಪ. ಲಿಂಗ ಅಂದ್ರೇನು, ಜಂಗಮ ಅಂದ್ರೇನು, ಗುರು ಅಂದ್ರೇನು, ಅಷ್ಟಾಭರಣಗಳು, ಷಡಸ್ಥಲ ಪಂಚಾಚಾರಗಳಂದ್ರೆ ಏನು ಅಂತನ್ನೋದನ್ನ ದಾನಮ್ಮ ತಾಯಿ ಆ ಆದ್ವಾನಿ ಗ್ರಾಮದೊಳಗ, ಆದ್ವಾನಿ ಅಂತಕ್ಕಂಥ ಪಟ್ಟಣ ಒಂದು ತಾಲೂಕಿದೆ, ಅದು ಅಂದ ದೊಡ್ಡ ಗ್ರಾಮವಾಗಿರ್ತಕ್ಕಂಥ ಆದ್ವಾನಿ ಒಳಗ ಯಾವಾಗಿಂದ ದಾನಮ್ಮ ದೇವಿ ಧರ್ಮದ ತಿರುಳುಗಳನ್ನ ಲೋಕದ ಜನತೆಗನ್ನ ತಿಳಿಸ್ಲಿಕ್ಕತ್ತಾಳೆ. ಯಾಕ ಧರ್ಮದ ತಿರುಳುಗಳನ್ನು ತಿಳಿಸ್ಬೇಕತ್ತುಕೊಂಡ ಕೇಳಿದ್ರೆ ಮನುಷ್ಯ ಜೀವಿಗಳೆಲ್ಲ ಏನಾಗಿದ್ರು ಅವತ್ತಿನ ದಿನಮಾನದೊಳಗೆ ಹತ್ತುಕೊಂಡು ಕೇಳಿದ್ರೆ ಧರ್ಮಹೀನರಾಗಿ ಅಂದ ಬದುಕನ್ನ ಕಳೀತಿದ್ರು. ಧರ್ಮ ಅಂದ್ರೆ ಗೊತ್ತಿಲ್ಲ, ಗುರು ಅಂದ್ರೆ ಗೊತ್ತಿಲ್ಲ, ಲಿಂಗ ಅಂದ್ರೆ ಗೊತ್ತಿಲ್ಲ. ಇದು ಯಾವುದು ಕೂಡ ಪರಿಕಲ್ಪನೆ ಇರಲಾರ್ದೇನೆ ಏನ್ರಿ ಬರೀ ಅಂದ ದುಶ್ಚಟಗಳೊಳಗೆ ಅಂದ ಜೀವನ ಕಳೀತಕ್ಕಂಥ ಮಾನವರಿಗೆ ಯಾವ ದಾನಮ್ಮ ಹಳ್ಳಿಗಳನ್ನು ತಿರುಗಾಡಿ ಧರ್ಮದ ಉಪದೇಶ ಅಂತಕ್ಕಂಥ ಮಾಡ್ಲಿಕ್ಕತ್ತಾಳೆ. ಯಾವಾಗ ಅಲ್ಲಿ ಇರ್ತಕ್ಕಂಥ ಯಾವ ಧರ್ಮದ ಉಪದೇಶ ಅಂತಕ್ಕಂಥ ಮಾಡಿ ಅಲ್ಲಿ ಆ ಗ್ರಾಮದೊಳಗೆ ಇರ್ತಕ್ಕಂಥ 8 ಜನ ಅಂದ ಬರ್ತಾರಲ್ಲ, 8 ಜನ ದಾನಮ್ಮ ದೇವಿಯ ಪ್ರವಚನ ಅಂತಕ್ಕಂಥ ಕೇಳಿ, ದಾನಮ್ಮ ದೇವಿಯ ಈ ಮಾತುಗಳನ್ನು ಕೇಳಿ, ಧರ್ಮ ಮಾತುಗಳನ್ನು ಕೇಳಿ 8 ಜನ ಉದ್ಧಾರ ಹಾಕದಿರೋ ಹೊತ್ಕೊಂಡು ಕೇಳಿದ್ರೆ ಸಾವಿರ ಜನ ಸ್ವತಃ ದಾನಮ್ಮ ದೇವಿಯ ಕಡೆಯಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋತಿದ್ರು. ಏನ್ರಿ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋತಿದ್ರು. ಒಂದು ಕಡೆಗೆ ದಾನಮ್ಮ ದೇವಿ ಉಪದೇಶ ಮಾಡೋದು, ಇನ್ನೊಂದು ಕಡೆಗಿಂದ ಸೋಮನಾಥರಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಸೋದು. ಈ ಕ್ರಿಯೆ ಎಲ್ಲರ 1 ದಿವಸ ಅಲ್ಲ, 2 ದಿವಸ ಅಲ್ಲ, ಏನ್ರಿ ನಿತ್ಯ ನಿರಂತರವಾಗಿ ದಾನಮ್ಮ ದೇವಿಯದು ಲೋಕಯಾತ್ರೆ ಅಂತಕ್ಕಂಥ ನಡೀತು. ಯಾವಾಗಿಂದ ಧರ್ಮ ಸಂಚಾರ ಮಾಡ್ತಾ ಇರುವಂಥ ಪ್ರಸಂಗದೊಳಗೆ ಆದ್ವಾನಿ ಒಳಗೆ ಯಾವಾಗ ಅಲ್ಲಿ ಧರ್ಮ ಪ್ರಚಾರ ಮಾಡುತ್ತಾ ಧರ್ಮದ ತಿರುಳುಗಳನ್ನು ಲೋಕದ ಜನತೆಗೆ ಹೇಳ್ತಾ ಇರುವಂಥ ಪ್ರಸಂಗದ ಒಳಗ ಅಲ್ಲಿ ಏನು ಬಂದದ ಹತ್ತುಕೊಂಡು ಕೇಳಿದ್ರೆ ದೀಪಾವಳಿ ಎಂದ ದೊಡ್ಡ ಹಬ್ಬ. ಆ ನಾಡಿಗೆ, ಆ ಗ್ರಾಮಕ್ಕೆ, ಪಟ್ಟಣಕ್ಕೆ ದೊಡ್ಡ ಹಬ್ಬ. ಅಂತ ದೊಡ್ಡ ಹಬ್ಬದೊಳಗೆ ಜಾತ್ರೆ ಏನು ಮಾಡ್ತಾರೆ ತಗೊಂಡು ಕೇಳಿದ್ರೆ ನಾವೆಲ್ಲ ಹೆಂಗೆ ರೆಬ್ಬೆಮ್ಮ ತಾಯಿದಿಂದ ಜಾತ್ರೆ ಅಂತಕ್ಕಂಥ ಮಾಡಕತ್ತೀವೆಲ್ಲ ಹಿಂಗೆಲ್ಲ ಮಾಡ್ತಿದ್ದಿಲ್ಲ. ಆ ಊರಿಗಿನ ದೊಡ್ಡ ಹಬ್ಬ ಹತ್ತಿಕೊಂಡಂದ್ರೆ ದೀಪಾವಳಿ ಪಾಡ್ಯ ದಿವಸ ಏನ್ರಿ ಮನೆ ಒಳಗಿರ್ತಕ್ಕಂಥ ದೇವರುಗಳನ್ನು ಪೂಜೆ ಮಾಡೋದು, ನಡಗಂಬವನ್ನು ಪೂಜೆ ಮಾಡೋದು, ನಡಗಂಬಕ್ಕೆ ಅಂದ ಸೀರೆ ಅಂತಕ್ಕಂಥ ಬಿಡಿಸಿ ಏನೆಲ್ಲ ಇಡೀ ಮನಿತನವೆಲ್ಲ ಅಲಂಕಾರ ಅಂತಕ್ಕಂಥ ಮಾಡಿ ಪ್ರತಿನಿತ್ಯ ಪ್ರತಿ ಪಾಡ್ಯ ದಿವಸನೂ ಕೂಡ ದೀಪಾವಳಿ ಪಾಡ್ಯ ದಿವಸ ಏನು ಮಾಡ್ತಿದ್ರು ಅಂತಕೊಂಡು ಕೇಳಿದ್ರೆ ಎಲ್ಲರ ಮನೆತನದೊಳಗೆ 5 ಜನ ಮುತ್ತೈದರಿನಿಂದ ಊಟ ಮಾಡಿಸ್ತಿದ್ರು, ಮುತ್ತೈದರಿಗೆ ಉಣಿಸ್ತಿದ್ರು. ಯಾವಾಗ 5 ಜನ ಮುತ್ತೈದರಿಗೆ ಉಣಿಸ್ತಿದ್ರು. ಇದು ಎಲ್ಲರ ಒಂದೇ ವರ್ಷ ನಡೆದಿರ್ತಕ್ಕಂಥದ್ದಲ್ಲ. ಪ್ರತಿ ವರ್ಷ ದೀಪಾವಳಿ ಪಾಡ್ಯ ದಿವಸ ಅಂದ ಎಲ್ಲರ ಮನೆ ಒಳಗೂ ಕೂಡ 5 ಜನ ಮುತ್ತೈದರಿಯಿಂದ ಪ್ರಸಾದ ಮಾಡಿಸ್ತಕ್ಕಂಥದ್ದು, ಮುತ್ತೈದರಿಗೆ ಉಣಿಸ್ತಕ್ಕಂಥದ್ದು, ಮುತ್ತೈದರಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ನಡೀತಿತ್ತು. ಇವತ್ತು ಹೆಂಗೆ ನಿಮ್ಮಲ್ಲಿ ಏನ್ರಿ ನಾಳೆ 7ನೇ ತಾರೀಕಿನ ದಿವಸ ಬಾಲ ಮುತ್ತೈದರಿಗೆ ಉಡಿ ತುಂಬ್ತೀರಿ, 7ನೇ ತಾರೀಕಿಗೆ ಮುತ್ತೈದರಿಗೆ ಉಡಿ ತುಂಬ್ತೀರಿ ಏನ್ರಿ. ನಿಮಗೆಲ್ಲ ಕಳಿಸಿ
ತೆಂಗು ಏನೆಲ್ಲ ಉಡೇಕಿ ಸಾಮಾನುಗಳನ್ನು ಇಡೀ ನಮ್ಮ ಯಾವ ಮಸಳಿ ಗ್ರಾಮದ ಹಿರಿಯರೆಲ್ಲ ಕೂಡ್ಕೊಂಡು ಎಲ್ಲ ತಾಯಂದರಿಗೆ ಅಂದ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ನಾಳೆ 7ನೇ ತಾರೀಕು 8ನೇ ತಾರೀಕಿಗೆ ಮಾಡ್ತಾರೆ. ನಿಮ್ಮಲ್ಲಿ ಆದರೂ ಕೂಡ ಹರಕಿನೇ ಅದೇನೆ. ನಿಮ್ಮ ರೆಬ್ಬೆಮ್ಮ ತಾಯಿಗೆ ಅಂದ ಯಾರೇ ಏನೇ ಬೇಡ್ಕೊಂಡ್ರು ಇಲ್ಲಿ ಬಂದ ಮುತ್ತೈದರು ಉಡಿ ತುಂಬುತ್ತಾರ, ಮುತ್ತೈದರಿಗೆ ಅಂದ ಊಟ ಮಾಡಿಸ್ತಾರಿಲ್ರಿ. ಇಲ್ಲಿ ರೆಬ್ಬೆಮ್ಮ ತಾಯಿಗೆ ಹರಕಿನೇ ಅದೇ, ತಾಯಿ ನನಗೆ ಇಂಥದ್ದು ಒಳ್ಳೇದು ಮಾಡು, ಇಷ್ಟು ಜನ ಮುತ್ತೈದರಿಗೆ ಅಂದ ಉಡಿ ತುಂಬ್ತೀನಿ, ಇಷ್ಟು ಜನ ಮುತ್ತೈದರಿಗೆ ಅಂದ ನಾನು ಊಟ ಮಾಡಿಸ್ತೀನಿ ತಗೊಂಡು ಏನು ಬೇಡ್ಕೊಂಡು ಹೋಗ್ತಾರಲ್ಲ, ಬರೇ ಮುತ್ತೈದರಿಗೆ ಅಂದ ಉಡಿ ತುಂಬಿಸ್ರು ಸಾಕು. ಆ ರೆಬ್ಬೆಮ್ಮ ತಾಯಿ ನೀವೇನು ಕೇಳ್ತಿರೋ ಕೇಳಿದವರಿಗೆ ಅಂದ ಕೇಳಿದ್ದೇನೆ ಕೊಡ್ತಕ್ಕಂಥ ಸಾಮರ್ಥ್ಯ ರೆಬ್ಬೆಮ್ಮ ತಾಯಿ ಹತ್ರ ಅದ. ಇದು ನಿಮ್ಮಲ್ಲಿ ನಡ್ಕೊಂಡು ಬಂದಿರ್ತಕ್ಕಂಥ ಪದ್ಧತಿ. ನೀವು ಯಾರೇ ಏನೇ ಬೇಡ್ಕೊಂಡು ನೀವು ಬಂಗಾರ ಬೇಳಿ ಬೇಡ್ಕೊಳಂಗಿಲ್ಲ, ಆ ತಾಯಿ ಬಂಗಾರ ಬೇಳಿಗೂ ಕೂಡ ಒಲೆಯಂಗಿಲ್ಲ. ಹಾಗಾದ್ರೆ ಎದಕ್ಕೆ ಒಲಿತಾಳ? ಅವಳದೇ ಆಗಿರ್ತಕ್ಕಂಥ ಕುರುವಾಗಿರ್ತಕ್ಕಂಥ ಮುತ್ತೈತನ ಏನ್ರಿ ಜಗತ್ತಿನೊಳಗೆ ಮುತ್ತೈತನ ಹತ್ತುಕೊಂಡ್ರೆ ಬಹಳ ದೊಡ್ಡದು ಏನ್ರಿ. ಏನೋ ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ಮುತ್ತೈತನ ಅಂತಕ್ಕಂಥದ್ದು ಇರ್ತದೆ. ಇದು ಬಹಳಷ್ಟು ಜನರಿಗೆ ಅಂದ್ರೆ ಕರ್ಮಿಷ್ಠರಿಗೆ ಅಂದ್ರೆ ಭಾಳ ದಿನ ಅದು ಇದು ಆಗಂಗಿಲ್ಲ. ಯಾಳಂದ ಪೂರ್ವ ಜನ್ಮದ ಪುಣ್ಯ ಮಾಡಿರ್ತಾಳಲ್ಲ, ಯಾವ ಹೆಣ್ಣಂದ ಪೂರ್ವ ಜನ್ಮದೊಳಗೆ ಅಂದ ಪುಣ್ಯ ಮಾಡಿರ್ತಾಳೋ ಆ ಹೆಣ್ಣಿಗೆ ಅಂದ ದೀರ್ಘಾಯುಷ್ಯವಾಗಿ ಅಂದ ಏನ್ರಿ ಮುತ್ತೈತನಂತಕ್ಕಂಥ ದೊರೀತಕ್ಕಂಥದ್ದು ಅದ. ರೆಬ್ಬಮ್ಮ ತಾಯಿಗೆ ಹರಕೆ ಏನು ಮಾಡ್ತೀರಿ ಏನ್ರಿ? ನೀವು ಯಾರು ಅಂದ ಏನ್ರಿ ಐಗಳು ಉಣಿಸ್ತೀನಿ ಬೇಡ ಇದು ಉಣಿಸ್ತೀನಿ ತಗೊಂಡದಲ್ಲ. ಅವಳದು ಏನು ಒತ್ತುಕೊಂಡ ಕೇಳಿದ್ರೆ ರೆಬ್ಬೆಮ್ಮ ತಾಯಿದು ಒಬ್ಬ ಮುತ್ತೈದಿ ಆಗಿರ್ತಕ್ಕಂಥವಳು, ಅವಳಿಗೆ ಹರಕೆ ಏನು ಒತ್ತುಕೊಂಡ ಕೇಳಿದ್ರೆ ನಾ ಇಂತಿಷ್ಟು ಜನ ಮುತ್ತೈದರಿಗೆ ಅಂದ ಉಡಿ ತುಂಬುತ್ತೀನಿ, ಇಂತಿಷ್ಟು ಜನದ ಮುತ್ತೈದರಿಗೆ ಅಂದ ಪ್ರಸಾದ ಮಾಡಿಸ್ತೀನಿ, ವರ್ಷ ತುಂಬದ್ರೊಳಗಾಗಿ ನನ್ನ ಇಂಥ ಕೆಲಸ ಆಗಲಿ ಎತ್ತಿಕೊಂಡು ನೀವು ಬೇಡ್ಕೊಂಡ್ರೆ ಎತ್ತಿಕೊಂಡ್ರ ಬರೀ ನೀವು ಮುತ್ತೈದರಿಗೆ ಉಡಿ ತುಂಬಿದ್ರೆ ಸಾಕು, ಆ ರೆಬ್ಬೆಮ್ಮ ತಾಯಿ ನಿಮಗೆ ಏನೆಲ್ಲ ಅನ್ಕೊಂಡು ಕೊಡ್ತಾಳೆ. ಹಂಗ ದೀಪಾವಳಿ ಪಾಡ್ಯ ದಿವಸ ಎಷ್ಟು ಜನ ಅಲ್ಲೇನ 100 ಜನ ಮುತ್ತೈದರು 50 ಜನ ಮುತ್ತೈದರತ್ತಲ್ಲ, ಪ್ರತಿ ಮನೆಗೂ ಕೂಡ ಸರಿಯಾದ ಸಮಯಕ್ಕೆ ಸಾಯಂಕಾಲ 7 ಗಂಟೆಗೆ ಏಕಕಾಲಕ್ಕೆ ಅಂದ ಎಲ್ಲರ ಮನೆ ಒಳಗ 5 ಜನ ಮುತ್ತೈದರಿಗೆ ಅಂದ ಉಡಿ ತುಂಬೋದು, 5 ಜನ ಮುತ್ತೈದರಿಗೆ ಅಂದ ಊಟ ಮಾಡಿಸ್ತಕ್ಕಂಥ ನಿಯಮ. ನಿನ್ನೆ ನೀವೆಲ್ಲರೂ ಕೂಡ ಕೇಳಿರಿ, ಎಲ್ಲ ಮನೆಗಳಿಗೆ ಅಂದ 8 ಜನ ಮುತ್ತೈದರು ಸಿಕ್ಕಾರ, ಎಲ್ಲ ಮನೆಗಳಿಗೂ ಕೂಡ 4 ಜನರ ಮುತ್ತೈದರು ಸಿಕ್ಕಾರೆ. ಆದರೆ ಯಾರ ಮನೆಗೂ ಕೂಡ 5 ಜನ ಮುತ್ತೈದರಂದ ಸಿಗಲಿಲ್ಲ. ಯಾವಾಗ ಇಡೀ ಊರೆಲ್ಲ ಬಂದು ಕಮ್ಮಿತ್ ಕಮ್ಮಿ 8 ಮನೆ ತಂದವರು 500 ಮನೆ ತಂದವರನ್ನ ಬಂದು ಯಾವಾಗಿಂದ ದಾನಮ್ಮಳಿಗೆ ನನ್ನ ಮನೆತನಕ್ಕೆ ಅಂದ ಮುತ್ತೈದ ಉಡಿ ತುಂಬಿಸ್ಕೊಳಕ್ಕೆ ಅಂದು ಬರಬೇಕು. ನೀನು ಮಹಾನ್ ಮುತ್ತೈದಿದಿ, ಯಾಕ ಸತಿಪತಿಗಳ ಈರುವರು ಕೂಡ ಬಂದಿದ್ರಲ್ಲ, ಅವಳಲ್ಲಿರ್ತಕ್ಕಂಥ ಏನ್ರಿ ರೂಪ, ಅವಳಲ್ಲಿರ್ತಕ್ಕಂಥ ಲಿಂಗ ಪೂಜೆ ಸಾಮರ್ಥ್ಯ, ಅವಳಲ್ಲಿರ್ತಕ್ಕಂಥ ತಪಸ್ಸಿನ ಶಕ್ತಿ, ಇದು ಎಲ್ಲವನ್ನು ಕೂಡ ನೋಡಿ ಇಡೀ ಆದ್ವಾನಿ ಒಳಗ ಎಲ್ಲರ ಮನೆಯವರು ಬಂದು ದಾನಮ್ಮಳಿಗೆ ಮುತ್ತೈತನ ಹೇಳ್ತಾರೆ. ಎಲ್ಲರ ಒಂದು ಮನೆ ಅಲ್ಲ, 2 ಮನೆತನ ಅಲ್ಲ, ಸುಮಾರು 8 ಮನೆತನ 500 ಮನೆತನದ ಒಳಗ ದಾನಮ್ಮಳಿಗೆ ಮುತ್ತೈತನ ಹೇಳಿ ಹೋಗ್ತಾರೆ. ದಾನಮ್ಮ ಯಾರಿಗೂ ಕೂಡ ಇಲ್ಲ ಅವ್ರ ಮನೆಗೆ ಒಪ್ಕೊಂಡಿನಿ, ನಿಮ್ಮ ಮನೆಗೆ ಬರೋದು ಆಗಂಗಿಲ್ಲ ಹತ್ತಿಕೊಂಡ್ ಹೇಳಲಿಲ್ಲ. ಹಂಗಾದ್ರೆ ಹೆಂಗ ಆಯ್ತು? ಇವ್ರು ಬಂದು ಹೇಳಿದ್ರು ಕೂಡ ನಾಳೆಗೆ 7 ಗಂಟೆಗೆ ನಮ್ಮ ಮನೆತನಕ್ಕೆ ಮುತ್ತೈತನ ಉಣ್ಣಾಕ್ ಬರಬೇಕು. ಆಯ್ತವ, ಇವರು ಹೋಗೋದಕ್ಕೆ ಮತ್ತೊಬ್ರು ಬರ್ತಾರೆ. ಕಮ್ಮಿತ್ ಕಮ್ಮಿ 500 ಮನೆ ತಂದವರು ಬಂದು ಯಾವಾಗಿಂದ ದಾನಮ್ಮ ತಾಯಿಗೆ ಏನ್ರಿ ಆಮಂತ್ರಣ ಕೊಟ್ಟಂದ ಹೋಗ್ತಾರೆ. ಮರುದಿವಸ ಸಾಯಂಕಾಲ 7 ಗಂಟೆಗೆ ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ 500 ಮನೆ ತಂದೊಳಗೂ ಕೂಡ ದಾನಮ್ಮನೇ ಮುತ್ತೈದೆಯಾಗಿ ಉಡಿ ತುಂಬಿಸ್ಕೊಳಿಕತ್ತಾಳೆ ಏನ್ರಿ, ದಂಡಿ ಕಟ್ಟಿಸ್ಕೊಳಕತ್ತಾಳೆ, ಉಡಕ್ಕೆ ಸಾಮಾನುಗಳು ಹಾಕಿಸ್ಕೊಳಕತ್ತಾಳೆ. ಏಕಕಾಲಕ್ಕಿಂದ 500 ಮನೆ ತಂದೊಳಗ ದಾನಮ್ಮ ಏನ್ರಿ ಪ್ರಸಾದ ಮಾಡಕತ್ತಾಳ. ಇದು ಏಕಕಾಲಕ್ಕೆ ನಡಿಬೇಕಲ್ಲ ಏನ್ರಿ, ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ತಂದ್ರೆ ಮತ್ತೆ ಹೆಂಗಾರ ಇರ್ಬೋದು. ಎಲ್ಲರ ಮನೆ ಒಳಗೂ ಕೂಡ ಏಕಕಾಲಕ್ಕೆ 7 ಗಂಟೆಗೆ ದಾನಮ್ಮ ಮುತ್ತೈದೆಯಾಗಿ ಉಡಿ ತುಂಬಿಸ್ಕೋಬೇಕು, ಮುತ್ತೈದೆಯಾಗಿ ಊಟ ಮಾಡಬೇಕು. ಏಕಕಾಲಕ್ಕೆ 500 ಮನೆ ತಂದೊಳಗೆ ದಾನಮ್ಮ ದಂಡಿ ಕಟ್ಟಿಸ್ಕೋತಾಳೆ, 500 ಮನೆ ತಂದೊಳಗೆ ಉಡಕ್ಕೆ ಸಾಮಾನುಗಳನ್ನು ಹಾಕಿಸ್ಕೋತಾಳೆ. ಏಕಕಾಲಕ್ಕೆ 500 ಮನೆ ತಂದೊಳಗ ಏಕಕಾಲಕ್ಕೆ ದಾನಮ್ಮ ಪ್ರಸಾದ ಮಾಡ್ತಾಳೆ ತಿಳ್ಕೊಂಡ್ರೆ ದಾನಮ್ಮಳನ್ನ ನಾವು ಸಾಮಾನ್ಯ ಹೇಳ ತಿಳ್ಕೊಂಡು ತಿಳ್ಕೊಳಿಕಂದ ಆಗಂಗಿಲ್ಲ. ನೋಡ್ರಿ ಅವ್ರ ಬಲ್ಲಿ ಎಂಥ ತಾಕತ್, ಏನು ಸಾಮರ್ಥ್ಯ. ಯಾವಾಗ ಏಕಕಾಲಕ್ಕೆ 500 ಮನೆ ತಂದೊಳಗ ಏಕಕಾಲಕ್ಕೆ ಮುತ್ತೈದೆ ಉಡಿ ತುಂಬಿಸ್ಕೊಂಡಿರ್ತಕ್ಕಂಥದ್ದನ್ನ ಇಡೀ ಆದ್ವಾನಿ ಗ್ರಾಮದೊಳಗ ಎಲ್ಲರಿಗೂ ಕೂಡ ಗೊತ್ತಾಯ್ತು. ಎಲ್ಲ ಜನ ಖುಷಿ ಪಡ್ತಾರೆ. ಎಂಥ ಶರಣರಿ ಅವರು.
ಯಾವಾಗ ಅಯ್ಯೋ ನಮ್ಮ ಮನೆಗೆ ಮುತ್ತೈದು ರೂಢಿ ತುಂಬಿಸ್ಕೊಂಡಾಳೆ, ನಮ್ಮ ಮನೆಗೆ ಮುತ್ತೈದು ರೂಢಿ ತುಂಬಿಸ್ಕೊಂಡಾಳೆ, 500 ಜನರು ಕೂಡ ಒಬ್ರಿಗೊಬ್ಬರಿಂದ ಮಾತಾಡ್ತಾರಲ್ಲ, ಯಾವಾಗ ಆ ದಾನಮ್ಮನನ್ನು ನೋಡಿ, ದಾನಮ್ಮಗೆ ಉಡಿ ತುಂಬಿದ್ದನ್ನು ನೋಡಿ ಇಡೀ ಊರಿನ ಜನರಿಗೆ ಖುಷಿ ಆಗಿಬಿಡುತ್ತೆ. ಅವಳು ಸಾಮಾನ್ಯಳಾಗಿರ್ತಕ್ಕಂಥವಳಲ್ಲ, ಈ ಜಗತ್ತನ್ನ ಉದ್ಧಾರ ಮಾಡಕ್ಕೆ ಬಂದಿರತಕ್ಕಂಥ ದೇವತೆ ಅದಾಳೆ, ಸಾಕ್ಷಾತ್ ಪಾರ್ವತಿ ಅದಾಳೆ, ಜಗನ್ಮಾತೆ ಅದಾಳೆ, ಶಾಂಭವಿ ಅದಾಳೆ. ಯಾರಿಗೆ ಏನು ತಿಳಿದದನ್ನ ವರ್ಣನೆ ಮಾಡಬೇಕು, ದಾನಮ್ಮನ ದರ್ಶನಕ್ಕೆ ಬರಬೇಕು. ದಾನಮ್ಮ ಯಾವುದನ್ನು ಹೇಳ್ತಾಳಲ್ಲ ಆ ಮಾರ್ಗದೊಳಗ ಇಡೀ ಆದ್ವಾನಿ ಜನ ನಡಿಲಿಕ್ಕತ್ತು. ಏನು ಧರ್ಮದ ಉಪದೇಶ ಮಾಡ್ತಿಲ್ಲಲ್ಲ ಅಪ್ಪ, ಈ ಎಲ್ಲ ಸಾಮರ್ಥ್ಯಗಳು ಬರೋದು ಎದರದಿಂದ ಹತ್ತುಕೊಂಡದಕ್ಕೆ ಕೇಳಿದ್ರೆ, ನಾವೇನು ಲಿಂಗ ಪೂಜೆ ಮಾಡ್ಕೋತೀವಿ, ಲಿಂಗ ಆರಾಧನೆ ಮಾಡ್ತೀವಿ, ಈ ಎಲ್ಲ ಸಾಮರ್ಥ್ಯಗಳು ಕೂಡ ಎದರಿಂದ ಬರ್ತಾವ ಹತ್ತುಕೊಂಡು ಕೇಳಿದ್ರೆ ನಮ್ಮ ಲಿಂಗದಿಂದ ಬರ್ತದೆ ಹೊರತಾಗಿ ಬೇರೆ ಯಾವುದರಿಂದಲೂ ಕೂಡ ಅಲ್ಲ. ಅದಕ್ಕಾಗಿನ ದಾನಮ್ಮ ನೀವೆಲ್ಲರೂ ಕೂಡ ಲಿಂಗಮಂತರಾಗ್ರಿ, ನೀವೆಲ್ಲರೂ ಕೂಡ ಲಿಂಗ ದೀಕ್ಷೆ ಮಾಡಿಕೊಡ್ರಿ, ನೀವೆಲ್ಲರೂ ಯಾವ ಲಿಂಗವನ್ನು ಆರಾಧನೆ ಮಾಡ್ರಿ, ಗುರುವಿನ ಸೇವಾ ಮಾಡ್ರಿ, ನಿತ್ಯನೂ ಕೂಡ ಜಂಗಮ ತೃಪ್ತಿ ಪಡಿಸ್ರಿ. ಇದ್ರೊಳಗಿರ್ತಕ್ಕಂಥ ಶಕ್ತಿ, ಇದ್ರೊಳಗಿರ್ತಕ್ಕಂಥ ಸಾಮರ್ಥ್ಯ ಮತ್ತು ಯಾವುದ್ರೊಳಗೂ ಕೂಡ ಇಲ್ಲ ಅನ್ನೋದನ್ನ ನಾಡಿನ ಜನತೆಗೆ ದಾನಮ್ಮ ನಿತ್ಯನೂ ಕೂಡ ಸಾರ್ಲಿಕ್ಕತ್ತಾಳೆ. ಅದಕ್ಕಾಗಿನೇ ಹೆಂಗ ದಾನಮ್ಮ ಆ ಊರೊಳಗಿಂದ ಅಪ್ಪ ನೀವೆಲ್ಲರೂ ಕೂಡ ಲಿಂಗ ದೀಕ್ಷೆ ಮಾಡ್ಕೋರಿ, ನೀವು ಲಿಂಗಾಯತರಾಗ್ರಿ ಎತ್ತುಕೊಂಡಂಥದ್ದನ್ನ ಹೆಂಗ ದಾನಮ್ಮ ಹೇಳಿಕತ್ತಾಳೋ ಹಂಗೆ ನಿಮ್ಮ ಊರಾಗನು ಕೂಡ ಇಲ್ಲಿ ನಾವು ಹೇಳತಕ್ಕಂಥದ್ದೇನೋ ಎಷ್ಟೋ ಜನರ ಕೊಳ್ಳಾಗ ಲಿಂಗನೇ ಇಲ್ಲ. ಅದಾವೇನ್ರಿ? ಹೆಣ್ಮಕ್ಳು ಕೊಳ್ಳಾಗೂ ಇಲ್ಲ, ಗಂಡ್ಮಕ್ಳು ಕೊಳ್ಳಾಗೂ ಇಲ್ಲ. ನಿನ್ನ ಕೊಳ್ಳಾಗ ಐತಿ ಬಸವಣ್ಣ ನೋಡಿನಿ, ಹಿಂಗೆ ಸರಸ್ಕೊಳಕತ್ತಾನ ಏನ್ರಿ? ಅದಕ್ಕೆ ನಾವು ಏನು ಮಾಡಿವಿ ಎತ್ತುಕೊಂಡದಕ್ಕೆ ಕೇಳಿದ್ರೆ, ನಾಳೆ 6ನೇ ತಾರೀಕಿಗೆ ಏನ್ರಿ, 6ನೇ ತಾರೀಕಿಗೆ ಬೆಳಗಿನ ಜಾವ 8 ಗಂಟೆ ಸಮಯಕ್ಕೆ ಎಲ್ಲಿ ಲಿಂಗ ದೀಕ್ಷೆ ಮಾಡಬೇಕತ್ತುಕೊಂಡೊಂದು ತೀರ್ಮಾನ ತೊಗೊಂಡಿವಿ ಏನ್ರಿ. ಕಮಿಟಿಯವರಾಗಲಿ ನಾವಾಗಲಿ 6ನೇ ತಾರೀಕು ಅಂದ್ರೆ ನಾಳೆಗೆ 5, ನಾಡ್ದು 6, 6ನೇ ತಾರೀಕಿನ ದಿವಸ ಇಲ್ಲಿ ಲಿಂಗ ದೀಕ್ಷೆ ಮಾಡಬೇಕತ್ತುಕೊಂಡಂಥ ಇಚ್ಛಾ ಪಟ್ಟಿವಿ. ಯಾಕಂದ್ರೆ ನೀವೆಲ್ಲರೂ ಕೂಡ ಲಿಂಗಾಯತರು, ನಾವು ಬರೀ ಬಾಯಿಲಿಂದ ಬರೀ ಲಿಂಗಾಯತರು ಅನ್ನೋದು ಹೇಗಿದೆ ಹೊರತಾಗಿ ನಮ್ಮಲ್ಲಿ ಯಾರು ಕೊಳ್ಳಾಗೂ ಕೂಡ ಲಿಂಗ ಇಲ್ಲ. ಅದಾವೇನ್ರಿ? ಭಾಳಷ್ಟು ಜನರು ಕೊಳ್ಳಾಗಿಂದ ಲಿಂಗ ಇಲ್ಲ. ಇಲ್ಲಿ 8 ಜನರು ಕೊಳ್ಳಾಗ ಲಿಂಗವ ಹೇಳ್ರಿ ನೋಡೋಣ, 8 ಕೊಳ್ಳಾಗ ಜನರು ಲಿಂಗವ. ಭಾಳ ಮಂದಿ ಕೊಳ್ಳಾಗಿಲ್ಲ, ಎಷ್ಟೋ ಮಂದಿ ಐಗಳು ಕೊಳ್ಳಾಗೆ ಇಲ್ಲ ಏನ್ರಿ? ಯಾಕಂದ್ರೆ ನಾವೆಲ್ಲ ಬಾಯಿಲಿಂದ ಹೇಳ್ತೀವಿ ಕರೆ. ಇವತ್ತ ರೆಬ್ಬೆಮ್ಮ ತಾಯಿ ಇಟ್ಟೆಲ್ಲ ಪವಾಡ ಪುರುಷಳಾಗಿ ಇಷ್ಟೆಲ್ಲ ಆಗಿ ಅಂದ್ರೆ ನಿಮ್ಮ ಊರೊಳಗಿಂದ ಸ್ಥಾಪನೆ ಆಗಬೇಕಾಗಿತ್ತು ಅಂತಂದ್ರೆ ಅವಳಲ್ಲಿ ಇಟ್ಟು ತಾಕತ್ತು ಎದರಿಂದ ಬಂದದ ತಗೊಂಡದಕ್ಕೆ ಕೇಳಿದ್ರೆ, ಅವಳು ಕೂಡ 12ನೇ ಶತಮಾನದೊಳಗೆ ಕಲ್ಯಾಣ ಪಟ್ಟಣದೊಳಗಿಂದ ಎದ್ದು ಲಿಂಗ ಪೂಜೆಯನ್ನು ತೆಗೆದು ಮಾಡ್ಕೊಂಡು ಬಂದಿರತಕ್ಕಂಥವಳು ನಿಮ್ಮ ರೆಬ್ಬೆಮ್ಮ ತಾಯಿ ಏನ್ರಿ. ಅದರ ಇತಿಹಾಸ ಕದರೆ ರೇವಮ್ಮ ಏನ್ರಿ, ಅವಳ ಹೆಸರೇನು ಕದರೆ ರೇವಮ್ಮ ಅವಳ ಹೆಸರು. ಆದ್ರೆ ನಮ್ಮ ಬಾಯಾಗ ಸಿಕ್ಕ ರೆಬ್ಬಮ್ಮ ತಾಗ್ಯಾದ. ಅವಳೆಲ್ಲ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡು ಎಲ್ಲ ಶರಣರ ಒಡನಾಡದೊಳಗೆ ಇದ್ಕೊಂಡು ಲಿಂಗ ಪೂಜೆ ಅಂತಕ್ಕಂಥದನ್ನ ಮಾಡಿ ಇವತ್ತು ಏನೆಲ್ಲ ನೂರಾರು ಲೀಲೆಗಳನ್ನು ಮಾಡ್ತಕ್ಕಂಥ ಯಾವ ರೆಬ್ಬೆಮ್ಮ ತಾಯಿದು ಇವತ್ತು ಅವಳ ಆರಾಧನೆ ಮಾಡ್ತೀವಿ, ಅವಳ ಪೂಜೆ ಮಾಡ್ತೀವಿ, ಅವಳನ್ನು ಭಕ್ತಿದಿಂದ ನಡಿತೀವಿ ಎತ್ತಿಕೊಂಡಂದಾಗ ಅವಳು ಏನು ಮಾಡ್ಯಾಳ ಅದನ್ನ ನಾವು ಮಾಡಬೇಕಾ? ಅವಳ ಲಿಂಗಧಾರಿಗಳಾಗಿರ್ತಕ್ಕಂಥ ರೇವಮ್ಮ ಇವತ್ತು ಅವಳು ಸ್ವರೂಪರಾಗಿರ್ತಕ್ಕ ನೀವೆಲ್ಲರೂ ನೀವು ಕೂಡ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು. ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೊಂಡಾಗ ಮಾತ್ರ ನಾವು ಲಿಂಗಾಯತರು, ಹೌದಲ್ರಿ? ಹೆಂಗೆ ನಮ್ಮ ಮಣ್ಣಿನ ದಿವಸ ಒಂದು ಮಾತು ಹೇಳಿನಿಲ್ಲ ಏನ್ರಿ, ಹುಟ್ಟದ ಕೂಡಲೇ ಯಾವನು ಬ್ರಾಹ್ಮಣನಾಗಂಗಿಲ್ಲ, ಹುಟ್ಟದ ಕೂಡಲೇ ಯಾವನು ಮುಸ್ಲಿಮನಾಗಂಗಿಲ್ಲ, ಹುಟ್ಟದ ಕೂಡಲೇ ಯಾವನು ಕೂಡ ಲಿಂಗಾಯತನಾಗಂಗಿಲ್ಲ. ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡು 8ನೇ ವರ್ಷಕ್ಕೆ ನಾವು ಲಿಂಗ ದೀಕ್ಷೆ ಆದಾಗ ಮಾತ್ರ ನಾವು ಲಿಂಗಾಯತರಾಕಿವಿ ಏನ್ರಿ. ಮುಂಜಿ ಮಾಡಿದಾಗ ಮಾತ್ರ ಅವರು ಬ್ರಾಹ್ಮಣರು ಹಾಕ್ತಾರೆ, ಸುಂತಿ ಮಾಡಿದಾಗ ಮಾತ್ರ ಅವರಿಂದ ಮುಸ್ಲಿಮರು ಹೆಂಗೆ ಹಾಕಾರೋ ಹಂಗೆ ನಾವು ಲಿಂಗ ದೀಕ್ಷೆ ಮಾಡ್ಕೊಂಡಾಗ ಮಾತ್ರ ನಾವು ಲಿಂಗಾಯತರಾಕಿವಿ ಹೊರತಾಗಿ ಎಲ್ಲರೂ ಬರೀ ಹೆಸರಿಗೆ ಲಿಂಗಾಯತರಾಗಿರ್ತೀವಿ, ಹೌದಲ್ರಿ? ಬರೀ ಹೆಸರಿಗೆ ಲಿಂಗಾಯತರು. ನಾ ಹೇಳಿನಿಲ್ಲ ನಿಮ್ಗೆ, ಮೊನ್ನೆ ಒಂದು ಉದಾಹರಣೆ ಹೇಳಿದ್ನಲ್ರಿ, ನಮ್ಮ ಜೀವನದೊಳಗೆ ನಾವು ಏನು ಗಳಿಸಿರ್ತಕ್ಕಂಥ ರೊಕ್ಕ ಬರಂಗಿಲ್ಲ, ರೂಪಾಯಿ ಬರಂಗಿಲ್ಲ, ನಾವು ಬರೀ ಅಂದ್ರೆ ರೊಕ್ಕ ಅನ್ನಕತ್ತೀವಿ. ನಾವು ಯಾವ ಧರ್ಮದೊಳಗೇನ ಹುಟ್ಟಿವಿ, ನಾವು ಯಾವ ರೀತಿಯಾಗ ಜೀವನ ಕಳಿಬೇಕು. ನಾನು ಮೊನ್ನೆ ಹೇಳಿನಲ್ಲ, ನಾವೇನ್ರ ಬರೇ ರೊಕ್ಕ ಹೆಂಡತಿ ಮಕ್ಕಳು ಬರೇ ಬಂಧು ಬಳಗ ಇವರೆಲ್ಲ ಎಲಿತನ ಬರ್ತಾರೆ ತಗೊಂಡು ಕೇಳಿದ್ರ ಏನ್ರಿ, ಕುಣಿತನನೇ ಬರ್ತಾರೆ ಹೊರತಾಗಿ ಕುಣಿ ಒಳಗಿಂದ ಬರ್ತಕ್ಕಂಥವ್ರು ಯಾರು ಒತ್ತಿಕೊಂಡು ಕೇಳಿದ್ರೆ ಅದು ಗುರು ಕೊಟ್ಟಿರ್ತಂಗೆ ಲಿಂಗ ಬಿಟ್ಟರೆ ಮತ್ತೊಂದು ಯಾವುದು ಕೂಡ ಜೊತೆಯೊಳಗಿಂದ ಬರಂಗಿಲ್ಲ. ಬರ್ತದ್ರಿ, ಯಾವುದನ್ನು ಬರಂಗಿಲ್ಲ, ಮೈ ಮೇಗೇನು ಅರಿವು ಬರಂಗಿಲ್ಲ.
ಏನ್ರಿ ಮೂಗಿನಾಗ ಅಪ್ಪಿತಪ್ಪಿ ನತ್ತಿಟ್ಕೊಂಡು ಸತ್ರ ಮೂಗಿ ಹರ್ಕೊಳ್ಳೋ ಮಕ್ಕಳು ಹುಟ್ಟ್ರ ಏನ್ರಿ ಲಿಂಗ ಯಾರು ಹರ್ಕೊಂಡ್ರಿ ಕೇಳಿರಿ? ಯಾರೂ ಇಲ್ಲ. ಅದಕ್ಕಾಗಿನೇ ನಾವು ಲಿಂಗ ದೀಕ್ಷೆ ಅಂತ ತೆಗೆದು ಮಾಡ್ಕೋಬೇಕು. ನಾವು ಲಿಂಗವಂತರಾಗಬೇಕು. ನಾವು ವೀರಶೈವ ಲಿಂಗಾಯತ ಅನಿಸ್ಕೋಬೇಕಾಗಿತ್ತು ಅಂತಂದ್ರೆ ಕೊರಳಾಗಿಂದ ಲಿಂಗ ಕಟ್ಕೊಂಡಾಗ ಮಾತ್ರ ನಾವು ವೀರಶೈವ ಲಿಂಗಾಯತ ಅನಿಸ್ಕೋತೀವಿ, ಹೊರತಾಗಿ ಇಲ್ಲ ಇದು ನಮ್ಮ ಮನಸ್ಸುಗಳಿಕೆಂದ ಆಗಂಗಿಲ್ಲ. ದಾನಮ್ಮ ಹಳ್ಳಿಗಳನ್ನು ಸಂಚಾರ ಮಾಡಿ ಈ ಎಲ್ಲ ಧರ್ಮದ ಉಪದೇಶಗಳನ್ನು ಮಾಡ್ಲಿಕ್ಕತ್ತಾಳೆ. ಯಾವಾಗ ಎಲ್ಲ ಕಡೆನೂ ಕೂಡ ಸಂಚಾರ ಮಾಡ್ತಾ ಒಂದು ಕಡೆಗಿಂದ ಧರ್ಮದ ಉಪದೇಶ ಮಾಡೋದು, ಇನ್ನೊಂದು ಕಡೆಗಿಂದ ಲಿಂಗ ದೀಕ್ಷೆ ಮಾಡೋದು, ಇನ್ನೊಂದು ಕಡೆಗಿಂದ ಯಾರು ಏನು ಕೇಳ್ತಾರೋ ಕೇಳಿದವರಿಗಿಂದ ಕೇಳಿದ್ದೇನೆ ಕೊಡ್ತಕ್ಕಂಥ ಕಾರ್ಯ ದಾನಮ್ಮ ಮಾಡ್ತಾ ಎಲ್ಲಿಗೆ ಬರ್ತಾಳೆ ಇವತ್ತಿನ ದಿವಸ ಹತ್ತಿಕೊಂಡ ಕೇಳಿದ್ರೆ ಅಲ್ಲೇ ಆಂಧ್ರದ ಹತ್ರನೇ ಆದ್ವಾನಿ ಹತ್ರನೇ ಹಾಲ್ವಿ ಹತ್ತಿಕೊಂಡನ್ನುವಂಥ ಒಂದು ಊರು ಬರ್ತದೆ. ಅದನ್ನು ಆಂಧ್ರಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಈಗ ಅದು ಬಳ್ಳಾರಿ ಜಿಲ್ಲಾ ಆಗ್ಯದ. ಹಾಲ್ವಿ ಹತ್ತಕ್ಕಂಥ ಊರ ಒಂದು ಸಣ್ಣದಾಗಿರ್ತಕ್ಕಂಥ ಊರ. ಯಾವಾಗಿಂದ ದಾನಮ್ಮ ಸಂಚಾರ ಮಾಡ್ತಾ ಎಲ್ಲಿಗೆ ಬರ್ತಾಳೆ ಹತ್ತಿಕೊಂಡು ಕೇಳಿದ್ರೆ ಹಾಲ್ವಿ ಗ್ರಾಮಕ್ಕೆ ಅಂತ ಬರ್ತಾಳೆ. ಅಲ್ಲಿನೂ ಕೂಡ ಊರು ಹೊರಗೆ ಅಂದ ಒಂದು ಬಸವೇಶ್ವರ ದೇವಸ್ಥಾನ. ಅವಾಗೆಲ್ಲ ಊರಿತ್ತವಲ್ಲಿಂದ ಬಸವಣ್ಣ ದೇವ್ರ ಗುಡಿ ಇರ್ತಿದ್ದು. ಊರಿಗೆ ಒಂದು ಅಂದ ಮಲ್ಲಯ್ಯನ ಗುಡಿ, ಏನ್ರಿ ಇಲ್ಲಾರಿ ಅಂದ ಬಸವಣ್ಣ ದೇವ್ರ ಗುಡಿ, ಹನುಮಂತರ ಗುಡಿ ಅಂತೂ ಪ್ರತಿಯೊಂದು ಊರಿಗೂ ಕೂಡ ಏನ್ರಿ ಜಗತ್ತಿನ ಯಾವ ದೇವರುಗಳು ಇರದೇ ಇದ್ರು ಪರವಾಗಿಲ್ಲ, ಹನುಮಂತರ ಗುಡಿ ಮಾತ್ರ ಎಲ್ಲ ಕಡೆನೂ ಕೂಡ ಇರ್ತಾವ. ಯಾಕಂದ್ರೆ ನಮ್ಮ ಊರು ಕಾಯವನೇ ಅವನೇ ತಂದು. ಯಾವಾಗಿಂದ ಯಾತ್ರೆಯನ್ನು ಮಾಡ್ತಾ ಯಾವ ದಾನಮ್ಮ ಎಲ್ಲಿಗೆ ಬರ್ತಾಳೆ ತಗೊಂಡೆ ಕೇಳಿದ್ರೆ ಹಾಲ್ವಿ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾಳ. ಹಾಲ್ವಿ ಊರು ಹೊರಗಿಂದ ಬಂದ ದೇವಸ್ಥಾನ ಬಸವೇಶ್ವರ ದೇವಸ್ಥಾನ. ಯಾವ ಸೋಮನಾಥರು ಮತ್ತು ಯಾವ ದಾನಮ್ಮ ಈರುವರು ಬಂದು ಅಲ್ಲಿ ಹಾಲ್ವಿ ಬಸವೇಶ್ವರ ದೇವಸ್ಥಾನದೊಳಗೆ ವಸತಿ ಮಾಡಿದ್ರು. ಅದೇನು ದೊಡ್ಡ ಊರೇನಲ್ಲ, ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಯಾವಾಗಿನಂತ ಗ್ರಾಮದೊಳಗಿಂದ ಬಂದು ಯಾವಾಗ ದಾನಮ್ಮ ಮತ್ತು ಸೋಮನಾಥರಿಂದ ಯಾವಾಗಿಂದ ವಸತಿ ಮಾಡ್ತಾರ, ಬೆಳಗಿನ ಜಾವ ಸ್ನಾನ ಮಾಡಿಕೊಂಡು ಯಾವ ದಾನಮ್ಮ ಮತ್ತು ಸೋಮನಾಥರು ಆ ಬಸವೇಶ್ವರ ದೇವಸ್ಥಾನದೊಳಗೆ ಗಂಡ ಹೆಂಡತಿ ಈರುವರು ಕೂಡಿ ಏಕಕಾಲಕ್ಕೆಂದ ಲಿಂಗ ಪೂಜೆ ಮಾಡ್ಕೊಳಕತ್ತಿದ್ರು. ಜೊತೆಯೊಳಗನೆ ಕೂತ್ಕೊಂಡು ಒಂದು ಕಡೆಗಿಂದ ದಾನಮ್ಮ ಕುಂತಾಳೆ, ಇನ್ನೊಂದು ಕಡೆಗಿಂದ ಸೋಮನಾಥರಿಂದ ಕುಂತಾರೆ. ಹಿಂಗೆಲ್ಲ ಯಾವಾಗಂದ ಕೊರಳೊಳಗಿರ್ತಕ್ಕಂಥ ಲಿಂಗ ಅಂತಕ್ಕಂಥ ತೆಗೆದು ಅಂಗೈ ಒಳಗಂದ ಇಟ್ಕೊಂಡು ತದೇಕ ಚಿತ್ತದಿಂದ ಲಿಂಗ ಸಂಧಾನ ಅಂತಕ್ಕಂಥ ಮಾಡಕತ್ತಿದ್ರು. ಅಂದರೆ ಇದು ಲಿಂಗ ಯೋಗ ಹತ್ತುಕೊಂಡು ಕರೀತಾರೆ. ಒಂದು ಕಡೆಗಂದ ಇದಕ್ಕೆ ಶಿವಯೋಗ ಹತ್ತುಕೊಂಡು ಕರೀತಾರೆ. ಯಾವಾಗಿಂದ ದಾನಮ್ಮ ಮತ್ತು ಸೋಮನಾಥರು ಹಿಂಗೆ ಜೋಡಿ ಮೇಲಿಂದ ಕೂತ್ಕೊಂಡು ಅಂಗೈ ಒಳಗಂದ ಲಿಂಗ ಅಂತಕ್ಕಂಥ ಇಟ್ಟುಕೊಂಡು ತದೇಕ ಚಿತ್ತದಿಂದ ಲಿಂಗವನ್ನು ನೋಡ್ತಾ ಭಗವಂತನ ಧ್ಯಾನ ಅಂತಕ್ಕಂಥ ಮಾಡ್ತಾ ಕುಂತಿದ್ರು. ಆದ್ರೆ ಆ ಊರಾಗ ಒಂದು ಪದ್ಧತಿ ಏನು ಹತ್ತುಕೊಂಡಂತ ಕೇಳಿದ್ರೆ ಇಡೀ ಆ ಗ್ರಾಮದೊಳಗಿರ್ತಕ್ಕಂಥವ್ರು ಎಲ್ಲರೂ ಬೆಳಿಗ್ಗೆ ಸ್ನಾನ ಆಯ್ತು ಹತ್ತಿಕೊಂಡಂದ್ರೆ ಪ್ರತಿಯೊಬ್ಬರು ಕೂಡ ಆ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿನೇ ಏನು ಅಡುಗೆ ಮಾಡೋರು ಹೆಣ್ಮಕ್ಳಿಂದ ಅಡುಗೆ ಮಾಡ್ತಿದ್ರು, ಕೆಲಸಕ್ಕೆ ಹೋಗೋರು ಗಂಡು ಮಕ್ಕಳಿಂದ ಕೆಲಸಕ್ಕೆ ಹೋಗ್ತಿದ್ರು. ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ವಯಸ್ಸಾದ ಮುದುಕಿಯರವರೆಗೂ ಕೂಡ ಎಲ್ಲರೂ ಆ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡೇ ಹೋಗ್ಬೇಕು. ಇಲ್ಲ ನೀವು ಹೋಗ್ತಿರಲ್ರಿ ಊರಾಗ ಮುಂಜಾನೆ ಜಳಕ ಮಾಡಿ ಗುಡಿಗಳಿಗೆ ಹೋಗ್ತಿರಿಲ್ಲ? ಹೋಗಲ್ರಿ? ಎಲ್ಲಿ ಹೋಗ್ಕಿರಿ? ನಾನು ನೋಡೇ ಇಲ್ಲ. ಏನ್ರಿ ಹೋಗಬೇಕು. ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಏನ್ರಿ ಲಿಂಗ ಪೂಜೆ ಮಾಡ್ಕೊಂಡು ಹಣಿ ಮೇಲೆ 3 ಬಟ್ಟೆ ವಿಭೂತಿ ಧರಿಸ್ಕೊಂಡು ಎಲ್ಲಿಗೆ ಹೋಗಬೇಕು? ನಿಮ್ಗೆ ಯಾವುದೇ ದೇವ್ರ ಮೇಲೆ ಭಕ್ತಿ ಇರಲಿ ಏನ್ರಿ, ಆ ದೇವರಿಗೆ ಹೋಗಬೇಕು ಈ ದೇವರಿಗೆ ಹೋಗ್ಬೇಕು ಅನ್ನೋಂಥದ್ದು ಏನಿಲ್ಲ. ನಮಗೆ ಯಾವ ದೇವರ ಮೇಲೆ ನಂಬಿಕೆ ಅದಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಒಂದು 5 ನಿಮಿಷದಿಂದ ಮೂರ್ತಿ ಎದುರಿಗೆ ಕೂತ್ಕೊಂಡು ತದೇಕ ಚಿತ್ತದಿಂದ ಆ ಮೂರ್ತಿ ಅಂತ ನೋಡಿ ಯಾವ ದೇವರು ಇರ್ತದಲ್ಲ ಆ ದೇವರದಿಂದ ಧ್ಯಾನ ಮಾಡ್ಕೋತ ಒಂದು 5 ನಿಮಿಷದಿಂದ ಕುಂತು ಬಂದ್ರೆ ಸಾಕು, ಸಂಜೆವರೆಗಿನ ಕುಡಿದ ಮನಸ್ಸು ಸಮಾಧಾನ ಇರ್ತದೆ ಏನ್ರಿ, ಶಾಂತಿ ಇರ್ತದೆ. ನಾವು ಮುಂಜಾನೆ ಅದು ಕೂಡ ನಿನ್ನ ಘಟಬಾಯಿ ಜೋಲ್ನೆ ತೊಗೊಡ್ರಂಗಿಲ್ಲ ಏನ್ರಿ, ಹಂಗೆ ಚಾ ಕುಡಿದ್ನೆ ಏನ್ರಿ, ನಾಷ್ಟ ಮಾಡಿದ್ನೆ ಯಾ ದೇವ್ರ ಏನ್ರಿ, ಯಾ ದೇವ್ರ ಇಲ್ಲ ತೇನ್ರಿ. ಹಂಗೆ ಯುವತಿ ಸದಕ್ಕೆ ಹತ್ಕೊಳಂಗಿಲ್ಲ. ಎಷ್ಟೋ ಜನ ಜಗಲಿ ಬಲ್ಲೇ ಹೋಗಲ್ಲ. ನಾವು ನೋಡ್ತಿರ್ತೀವಲ್ಲ, ಜಗಲಿ ಕಡೆನೇ ಹೋಗಂಗಿಲ್ಲ. ಅದು ಇನ್ನ ಪಾಪ ಇನ್ನು ಪುಣ್ಯಕ್ಕೆ ಹೆಣ್ಮಕ್ಳ ಕೈ ಸಿಕ್ಕವು ದೇವ್ರು, ಅವ್ರಿಗೂ ವಾಜ್ಯ ಆಗ್ಯಾವ. ಯಾಕ್ರಿ, ಯಾವುದಾರು ಊರಿಗೆ ಹೋಗಿರ್ತೀರಿಲ್ಲ, ಊರಿಗೆ ಹೋದಾಗ ಪಾಪ ಅವ್ರು ಅಂತಾರೆ ಎಂದೂ ಇಲ್ಲಾರ್ದು ಬಂದಿರಿ, ಇನ್ನೊಂದು 2 ದಿವಸದಿಂದ ಇರಲಿ ಅವ, ನಮ್ಮ ಕೈಲಿ ಇರೋದಾಗಲ್ಲ. ಅಯ್ಯ ಅಂಥದ್ದೇನು ಇಟ್ಟಿರಿ ಅವು ಮನ್ಯಾಗ ಅದು ಕೇಳ್ತಾರೆ ಅವ್ರು ಬೇಗರು. ಅಂಥವೇನು ದೇವ್ರೊಂದು ಮೂಲ ಆಗ್ಯಾವಲ್ಲ ನಮ್ಗೆ, ಇದು ಹೆಣ್ಮಕ್ಳಿಗೆ. ಯಾಕ್ರಿ, ದೇವ್ರೊಂದು ಮೂಲ ಆಗಿರ್ತಾವೆ ನಿಮಗೆ, ಅವು ದೇವ್ರುಗಳನ್ನೂ ಮೂಲ ಆಗ್ಯಾವ.
ಏನ್ರಿ ಜಗಲಿ ಕಡೆ ಹಣಿಗೆ ಸದಕ್ಕೆ ಹಾಕಂಗಿಲ್ಲ ಗಣಮಕ್ಕಳರೇ. ಹಣಿ ಮೇಲೆ ವಿಭೂತಿ ಹಚ್ಚೋದರೆ ದೂರ ಉಳಿತು, ಜಗಲಿ ಮೇಲೆ ದೇವರುಗಳಿಗೆ ಕಡೆ ಜಗಲಿ ಕಡೆ ಒಂದು ಹಣಿಕೆ ಹಾಕಂಗಿಲ್ಲ. ಇದು ಅಲ್ಲ ನಮ್ಮ ಧರ್ಮ. ನಮ್ದು ಏನು ಮಾಡ್ಬೇಕಂತಕೊಂಡು ಕೇಳಿದ್ರೆ ಬೆಳಗಿನ ಜಾವದೊಳಗೆ ಹೇಳ್ಬೇಕು, ಸ್ನಾನ ಮಾಡಬೇಕು, ಏನ್ರಿ ಲಿಂಗ ಪೂಜೆ ಮಾಡ್ಕೋಬೇಕು. ಯಾವುದನ್ನ ನಮ್ಮ ಮೇಲೆ, ಯಾವ ದೇವ್ರ ಮೇಲೆ ನಮಗೆ ನಂಬಿಕೆ ಇರ್ತದಲ್ಲ ಆ ದೇವಸ್ಥಾನಕ್ಕೆ ಹೋಗಿ ನೀವು ನಮಸ್ಕಾರ ಮಾಡದೇ ಇದ್ರೂ ಪರವಾಗಿಲ್ಲ, ಆ ದೇವ್ರ ಎದುರಿಗೆ ಕುತ್ಕೊಂಡು ಒಂದು 5-10 ನಿಮಿಷದಿಂದ ಕಣ್ಣು ಮುಚ್ಚಿಂದ ಧ್ಯಾನ ಮಾಡ್ರಿ, ಮನಸ್ಸು ಸಮಾಧಾನ ಇರ್ತದೆ, ತೇತ್ರಿ ಆನಂದ ಇರ್ತದೆ ಜಾಗ. ಈಗ ನೋಡಿ ನೀವು ಇಲ್ಲಿ ಬಂದು ಈ ಗುಡಿ ಎಷ್ಟು ಚೆಂದಾಗಿದೆ, ಈಗ ಪ್ರಶಾಂತ ವಾತಾವರಣ, ಯಾವ ಕಿರಿಕಿರಿ ಇಲ್ಲ, ಗದ್ದಲಿಲ್ಲ. ಇನ್ನು ಊರಾಗಿನ ದೇವ್ರುಗಳಿಗೆ ಸೈಕಲ್ ಮೋಟ್ರ್ ಕಿರಿಕಿರಿ ಇರ್ತದೆ ಏನ್ರಿ. ಇಲ್ಲಿ ನಮ್ಮ ರೆಬ್ಬೆಮ್ಮ ತಾಯಿಗಂತೂ ಏನು ಸೈಕಲ್ ಮೋಟ್ರ್ ಕಿರಿಕಿರಿ ಇಲ್ಲ, ಯಾರು ಹಾರ್ನ್ ಹೊಡೆಯೋರಿಲ್ಲ, ಏನೂ ಇಲ್ಲ. ಆನಂದ ಬಂದಂದ ಕುತ್ಕೊಳ್ಳೋದ್ರಿ, ಎದುರಿಗೆ ಅಂದ ಕುತ್ಕೊಂಡಂದ ಒಂದು 10 ನಿಮಿಷದಿಂದ ನಾವು ಕಣ್ಣು ಮುಚ್ಕೊಂಡ ಕುಂತೀವಿ ಎತ್ತಿಕೊಂಡಂದ್ರೆ ಅದರೊಳಗೆ ಸಿಗತಕ್ಕಂಥ ಆನಂದ, ಅದರೊಳಗೆ ಸಿಗತಕ್ಕಂಥ ನೆಮ್ಮದಿ ಇನ್ನು ಜಗತ್ತಿನೊಳಗೆ ಎದುರಾಗೂ ಕೊಡೋದು ಸಿಗಲ್ಲ. ಆ ಊರೊಳಗಿಂದ ಹಾಲ್ವಿ ಒಳಗೆ ಒಂದು ಪದ್ಧತಿ, ಸಣ್ಣ ಮಕ್ಕಳನ್ನ ಹಿಡ್ಕೊಂಡ ವಯಸ್ಸಾದ ಮುದುಕರವರೆಗೂ ಸ್ನಾನ ಮಾಡಿದ್ರು ಹೊತ್ತುಕೊಂಡಂದ್ರೆ ಎಲ್ಲರ ಹಣಿ ಮೇಲೆ 3 ಬಟ್ಟೆ ವಿಭೂತಿ ಧರಿಸಿಕೊಂಡು ಎಲ್ಲಿಗೆ ಬರ್ತಿದ್ರು ಹೊತ್ತುಕೊಂಡು ಕೇಳಿದ್ರೆ ಆ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಹೋದ ಬೆಳಕನೆ ಅಡುಗೆ ಮಾಡೋದು, ಕೆಲಸಕ್ಕೆ ಹೋಗೋದು, ಊಟ ಮಾಡೋದು ಮಾಡ್ತಿದ್ರು. ಎಲ್ಲ ಜನ ಬರಬೇಕು, ಆ ಬಸವೇಶ್ವರ ಮೂರ್ತಿಗೆ ನಮಸ್ಕಾರ ಮಾಡಬೇಕು. ಇವರು ದಾನಮ್ಮ ಸೋಮನಾಥರ ಅಂಗೈ ಒಳಗಂದ ಲಿಂಗ ಅಂತಂದು ಇಟ್ಕೊಂಡು ಯಾವಾಗಿಂದ ಜಪ ಮಾಡ್ತಾ ಅಂದ್ರೆ ಇಬ್ಬರು ಜೊತೆಯೊಳಗಿಂದ ಕುತ್ಕೊಂಡು ಲಿಂಗ ಪೂಜೆ ಮಾಡ್ತಿದ್ರಲ್ಲ, ಎಲ್ಲ ಜನ ಬಸವೇಶ್ವರಿ ನಮಸ್ಕಾರ ಮಾಡಬೇಕು, ಈ ಕಡೆ ದಾನಮ್ಮಗೆ ಸೋಮನಾಥರಿಗೇನು ನಮಸ್ಕಾರ ಮಾಡಬೇಕು, ಮತ್ತು ತಮ್ಮ ಕೆಲಸಕ್ಕೆ ತಾವು ಹೋಗ್ಬೇಕು. ಯಾವಾಗ ಹಿಂಗೆಲ್ಲ ಜನ ಬಂದಿಂದ ಹೋಗ್ತಿದ್ರು. ಆದ್ರೆ ಅದೇ ಊರೊಳಗಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಏನ್ರಿ, ಇಬ್ಬರು ದಂಪತಿಗಳು ಬಂದಾರೆ. ಅವ್ರು ಯಾರು ಹತ್ತುಕೊಂಡ ಕೇಳಿದ್ರೆ ಯಾವ ಶಂಕರಣ್ಣ ಮತ್ತು ಗಂಗಮ್ಮ ಹತ್ತುಕೊಂಡನಂತ ದಂಪತಿಗಳು, ಅವರು ಕೂಡ ಬಸವೇಶ್ವರ ದೇವಸ್ಥಾನಕ್ಕಿಂದ ನಮಸ್ಕಾರ ಮಾಡಕ್ಕಿಂದ ಬಂದರು. ಯಾವಾಗಿಂದ ನಮಸ್ಕಾರ ಮಾಡಿದ್ರು, ನಮಸ್ಕಾರ ಮಾಡಿ ಅಂತ ನೋಡ್ತಾರೆ, ದಾನಮ್ಮ ಸೋಮನಾಥರಿಂದ ನೋಡಬೇಕು. ದಾನಮ್ಮನ ರೂಪ ಅಂತೂ ನಿಮಗೆ ಹೇಳಿನಲ್ಲ, ಹಣಿ ಮೇಲೆ ಇಷ್ಟು ಅಂದ ಏನ್ರಿ, ಬೆಳ್ಳಗಂದ ವಿಭೂತಿ, ಇಷ್ಟು ಅಗಲಂದ ಕುಂಕುಮ, ತಲೆ ತುಂಬ ಸೆರಗ, ಕೈ ಒಳಗಂದ ಹಸಿರು ಬಳೆ, ಕಾಲೊಳಗಂದ ಕಾಲುಂಗ್ರ, ಕೊರಳಗಂದ ತಾಳಿ, ಏನ್ರಿ ಕೊರಳಗಂದ ಇಷ್ಟಲಿಂಗ, ಇದನ್ನ ಎಲ್ಲ ಬಂದು ಕೂಡ ಅವ್ರು ಲಿಂಗ ಪೂಜೆ ಮಾಡ್ಕೊಳ್ಳೋದು ನೋಡಿ ಆ ಶಂಕರಣ್ಣನಿಗೆ ಮತ್ತು ಗಂಗಮ್ಮನಿಗೆ ಏನು ತಿಳಿತೋ ಏನಿಲ್ಲೋ, ಅವ್ರು ಎಲ್ಲರೂ ನಮಸ್ಕಾರ ಮಾಡಿ ಆದಂಗ ಆ ಶಂಕರಣ್ಣ ಗಂಗಮ್ಮ ಹೋಗಲಿಲ್ಲ, ಅಲ್ಲೇ ಕುಂತ್ಕೊಂಡ್ರು. ಈಗ ಕಣ್ಣು ಬಿಡ್ತಾರ, ಆಗ ಕಣ್ಣು ಬಿಡ್ತಾರ, ನಮ್ಮನ್ನು ಮಾತಾಡಿಸ್ತಾರ ತಿಳ್ಕೊಂಡಂದು 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಅರ್ಧ ತಾಸು ಆಯಿತು. ಯಾವಾಗಂದ್ರೆ ಸುಮಾರು ಒಂದು ತಾಸಾದ ನಂತರ ಯಾವಾಗಂದ ದಾನಮ್ಮ ಹಿಂಗೆ ಕಣ್ಣು ಬಿಟ್ಟಂದ ಆ ಲಿಂಗ ಏನು ಪತ್ರಿ ಏರಿಸಿದ್ಲಲ್ಲ, ಯಾವಾಗಂದ ಆ ಪತ್ರಿ ಅಂತ ನಿಂಗೆ ತೊಡೆ ಮೇಗಿಟ್ಟುಕೊಂಡು ಆ ಲಿಂಗಕ್ಕೆ ನಮಸ್ಕಾರ ಮಾಡಿ ಎದುರಿಗೆ ಕೂತಿರ್ತಕ್ಕಂಥ ಗಂಗಮ್ಮ ಮತ್ತು ಶಂಕರಣ್ಣನಿಗೆ ಮಾತಾಡ್ಸೋರು. ಯಾಕವ ಇಲ್ಲಿ ಕುಂತೀರಿ? ಇಲ್ಲ ತಾಯಿ, ನಿಮ್ಮನ್ನು ನೋಡಿ ನಮಗೆ ಆಗಿರ್ತಕ್ಕಂಥ ದುಃಖಗಳನ್ನು, ನಮಗೆ ಆಗಿರ್ತಕ್ಕಂಥ ಕಷ್ಟಗಳನ್ನು ನಿನ್ನ ಮುಂದೆ ಹೇಳ್ಕೋಬೇಕಂತೇಳಿ ಕುಂತೀವಿ ತಿಳ್ಕೊಂಡಂತ. ಯಾವಾಗಿಂದ ನಿನ್ನ ಮುಂದೆ ಅಂದ ಹೇಳ್ಕೋಬೇಕು, ನಮಗೆ ಆಗಿರ್ತಕ್ಕಂಥ ದುಃಖಗಳನ್ನ ಏನ್ರಿ ನಿನ್ನ ಮುಂದೆ ಹೇಳಂದ ಕಡಿಮೆ ಮಾಡ್ಕೋಬೇಕು. ಅವ ನಿಮ್ಮದು ಯಾವ ಊರು, ನಿಮ್ಮ ಹೆಸರು ಏನು ಒತ್ತುಕೊಂಡೊಂದು ಪಾಪ ಗಂಗಮ್ಮ ದಾನಮ್ಮಳಿಗೆ ಅಂದ ಮಾತಾಡಿಸ್ತಾಳೆ. ತಾಯಿ, ನನ್ನ ಊರಿಂದ ಗುಡ್ಡಾಪುರ, ನನ್ನ ಹೆಸರನ್ನ ದಾನಮ್ಮ ತಗೊಂಡ ಕರೀತಾರೆ. ನನ್ನ ಪತಿ ಆಗಿರ್ತಕ್ಕಂಥ ಸೋಮನಾಥರಿವರು. ನಾವು ಲೋಕ ಸಂಚಾರ ಮಾಡ್ತಾ ಧರ್ಮದ ಏಳಿಗೆಗಾಗಿ, ಧರ್ಮ ಪ್ರಚಾರಕ್ಕಾಗಿ ಅಂದ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಅಂದ ಪಂಚರಾತ್ರಿ ಮಾಡ್ತಾ ನಾವು ಸಂಚಾರ ಮಾಡ್ತಾ ನಿಮ್ಮ ಊರಿಗೆ ಅಂದ ಬಂದೀವವ. ಇವತ್ತು ಸಾಯಂಕಾಲ ನಿಮ್ಮ ಊರೊಳಗಿಂದ ಪ್ರವಚನ ಇದೆ. ಯಾವಾಗ ಈ ಎಲ್ಲನೂ ಕೂಡ ಹೇಳೋದ ಬಳಕ ಗಂಗಮ್ಮ ಅಂತಾಳೆ, ತಾಯಿ ಯಾಕೋ ನನಗೆ ಆಗಿರ್ತಕ್ಕಂಥ ದುಃಖಗಳನ್ನು ನಿನ್ನ ಮುಂದೆ ಹೇಳಂದ ಕಡಿಮೆ ಮಾಡ್ಕೋಬೇಕಂತಕೊಂಡು ವಿಚಾರ ಮಾಡೀನಿ. ಯಾವಾಗ ಅಂದ ದಾನಮ್ಮ ಅಂತಾಳ, ಏನು ಹೇಳ್ತಿ ಹೇಳವ, ಏನಾಗಿದೆ ನಿನಗೆ ದುಃಖ, ಏನು ನಿನಗೇನು ಕಷ್ಟ ಆಗಿದೆ ಹೇಳು, ಹೇಳತ್ತುಕೊಂಡಂದಾಗ ಏನಿಲ್ಲ ಏನಂತ ಹೇಳಿ ಒಂದು ಕಡೆಗೆ ನಮ್ಮ ಮನೆತನದೊಳಗೆ ಅಂದ ಭಾಳ ಬಡತನ ಅದು. ಆ ಗಂಗಮ್ಮ ಶಂಕರಣ್ಣ ಈರ್ವರು ಕೂಡ ಹೇಳುತ್ತಾರೆ, ಒಂದು ಕಡೆಗೆ ನಮ್ಮ ಮನೆತನದೊಳಗೆ ಬಡತನ. ಗಂಗಮ್ಮ ಅಂತಾಳ, ಬಡತನ ಇದ್ರೆ ಇರ್ಲಿ, ಒಂದು ಹೊತ್ತಿಂದ ಉಂಡಂದ ಇನ್ನೊಂದು ಹೊತ್ತಿಗೆ ನಾವು ಉಪವಾಸ ಹಾಕಿರುವಲ್ನಕ ಮದುವೆ ಆಗಿಂದ 10-12 ವರ್ಷ ಆಯ್ತು ತಾಯಿ. ಒಂದು ಕಡೆಗೆ ಬಡತನ, ಇನ್ನೊಂದು ಕಡೆಗೆ ಮಕ್ಕಳಿಲ್ಲ, ಅದಕ್ಕಾಗಿ ಗೋಳಾಡ್ಲಕತ್ತೀವಿ, ದುಃಖ ಮಾಡಕತ್ತೀವಿ. ನಾವು ಎಲ್ಲಿ ಹೋದ್ರೂ ಕೂಡ ನಮ್ಮ ಮಕ್ಕಳಾಗಿಲ್ಲ. ಸಾಕಷ್ಟು ವೈದ್ಯರಿಗೆ ತೋರಿಸಿವಿ, ನಾನಾ ಅನ್ನುವಂಥ ದೇವಸ್ಥಾನ ಗುಡಿ ಗುಂಡಾರುಗಳಿಗೆ ಎಲ್ಲ ಕಡೆನೂ ಕೂಡ ತಿರುಗಾಡೀವಿ.
ಎಲ್ಲಿ ಹೋದ್ರೂ ಕೂಡ ನಮ್ಮ ಮಕ್ಕಳ ಯೋಗ ಇಲ್ಲ, ನಮ್ಮ ಮಕ್ಕಳೇ ಆಗಿಲ್ಲ ತಾಯಿ. ಅದಕ್ಕೆ ನಿನ್ನ ನೋಡಿದ್ರ ನೀನು ಏನೋ ಒಬ್ಬ ಸತ್ಯ ಶರಣಿಯನ್ನ ಕಂಡೆ, ಅದಕ್ಕೆ ನಿನ್ನ ಮುಂದೆ ಹೇಳಿದ್ರೆ ನನ್ನ ದುಃಖ ಏನಾದರೂ ಕೂಡ ಕಮ್ಮಿ ಆಗಿತ್ತೇನು, ಅದಕ್ಕೆ ಹತ್ತುಕೊಂಡಂದು ನಿನ್ನ ಮುಂದೆ ಕುಂತಿವೇ ಎತ್ತುಕೊಂಡಂದು. ಯಾವಾಗಂದ ಗಂಗಮ್ಮ ಹೇಳಿದಾಗ ಅವಾಗಂದ ದಾನಮ್ಮ ಅಂತಾಳ, ಅಮ್ಮ ಕಣ್ಣೀರು ಹಾಕ್ಬೇಡವಾ, ಕಣ್ಣೀರು ಹಾಕ್ಬೇಡ, ಯಾಕೆ ದುಃಖ ಮಾಡ್ತೀವಿ, ಎಲ್ಲದಕ್ಕೂ ಕೂಡ ಶಿವ ಅದಾನೆ, ಚಿಂತೆ ಮಾಡಬೇಡ. ನಿನಗೇನು ಮಕ್ಕಳು ಬೇಕಲ್ಲ, ನೀ 10-12 ವರ್ಷದಿಂದ ಮಕ್ಕಳಾಗಿಲ್ಲ ಹತ್ತುಕೊಂಡು ನೀನೇನು ಚಿಂತೆ ಮಾಡಕತ್ತಿದೆಯಲ್ಲ, 12 ವರ್ಷಗಳ ಪರಂತರವಾಗಿ ಮಕ್ಕಳಾಗಿಲ್ಲ ಹತ್ತುಕೊಂಡೊಂದು ದುಃಖ ಮಾಡಕತ್ತಿದಿ. ಎಲ್ಲ ಕಂಡ ದೇವರುಗಳನ್ನು ತಿರುಗಾಡಿದಿ, ಎಲ್ಲ ವೈದ್ಯರಿಗೂ ಕೂಡ ತೋರಿಸಿದೆಲ್ಲ, ನೀನು ಏನು ಚಿಂತೆ ಮಾಡಬೇಡ. ನಿನಗೇನು ಮಗು ಬೇಕಲ್ಲ, ಹೂನೆವ ನನಗೆ ಇದನ್ನ ಇಟ್ಟು ಕೊಟ್ಟರೆ ಸಾಕು, ನನಗೆ ಬಡತನ ಇದ್ದಿರಲಿಕ್ಕೆ ಬಡತನದಾಗ ಜೀವನ ಕಳಿತೀನಿ, ನಾನು ಕೂಲಿ ನಾಲಿ ಮಾಡಿ ಬಂದು ನನ್ನ ಮಗನ ಮುಖ ನೋಡಿದೀನಿ ಅಂದ್ರೆ ಸಾಕು, ಅದು ನನ್ನ ಸಂಪತ್ತು ಸಿಕ್ಕಟ್ಟದ ಖುಷಿ ಆಗ್ತದ. ಅದಕ್ಕೆ ನನಗೆ ಮಕ್ಕಳೇ ಇಲ್ಲ, ಏನಾರ ಮಾಡು ನನ್ನವ್ವ, ನನಗೊಂದು ಮಗುವಿನನ್ನು ಕೊಡು, ನನಗೊಂದು ಮಗುವಿನನ್ನು ಕೊಡು ಹೊತ್ತುಕೊಂಡೊಂದು. ಯಾವಾಗಿಂದ ಗಂಗಮ್ಮ ಕಣ್ಣೀರು ಸುರಿಸುವಾಗ ಯಾವಾಗಿಂದ ದಾನಮ್ಮ ತಾಯಿ ಅಂತೇಳಿ, ತಾಯಿ ಕಣ್ಣೀರು ಹಾಕಬೇಡ, ಕಂದಾನ ಕೊಡು ಶಿವನೇ ಬಂಧನ ಪಡಲಾರೆ. ಗಂಗಮ್ಮ ದಾನಮ್ಮ ಇದ್ರಿಗಿಂದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ತಾಯಿ ಬದುಕಿನೊಳಗೆ ನನ್ನ ಮದುವೆ ಅನ್ನತಕ್ಕಂತಾಗಿ 12 ವರ್ಷ ಆಗಿದೆ, ಆದ್ರಿಂದ ನನ್ನ ಮಕ್ಕಳಾಗಿಲ್ಲ, ನಾ ಏನು ಮಾಡಲಿ? ಒಂದು ಕಡೆಗೆ ನೋಡುತ್ತೆ ಮನೆತನದೊಳಗಿಂದ ಬಡತನ, ಇನ್ನೊಂದು ಕಡೆಗೆ ನನ್ನ ಮಕ್ಕಳ ಯೋಗ ಇಲ್ಲ, ನಾನು ಏನು ಮಾಡಲಿ ಎತ್ತುಕೊಂಡು ಕಣ್ಣೀರು ಹಾಕುವಾಗ ದಾನಮ್ಮ ಅಂತಳ, ತಾಯಿ ಕಣ್ಣೀರು ಹಾಕಬೇಡ, ನೀನು ದುಃಖ ಮಾಡಬೇಡ, ನಿನಗೇನು ಮಕ್ಕಳು ಬೇಕಲ್ಲ, ಬಾಯಿಲಿ ಎತ್ತುಕೊಂಡಂದು ಕರೆದು ಅದು ಏನು ಲಿಂಗ ಪೂಜೆಕೆಂದ ಕುಂತಾಗ ಒಂದು ಪತ್ರಿ ದಳ ಏನೋ ಲಿಂಗಕ್ಕೆ ಏರಿಸಿದ್ಲಲ್ಲ, ಬಾರ್ಬಾ ಬಾಯಿಲಿ ಎತ್ತುಕೊಂಡೊಂದು ಅದೇ ಲಿಂಗಕ್ಕೆ ಏರಿಸಿರ್ತಕ್ಕಂಥ ಒಂದು ಪತ್ರಿ ದಳನೇ ಆ ಗಂಗಮ್ಮನ ಉಡಿಯಾಗೆಂದ ಹಾಕಲು. ಇದನ್ನು ಮನೆಗೆ ಹೋಗಿ ಭಕ್ತಿದಿಂದ ಏನ್ರಿ ಭಗವಂತನ ಧ್ಯಾನ ಮಾಡ್ತಾ ಇದನ್ನು ಹೊಟ್ಟೆಗೆ ತಗೊಳವ, ವರ್ಷ ತುಂಬದ್ರೊಳಗಾಗಿ ಅಂದ್ರೆ ನಿನಗೆ ಆ ಮಗು ಹಾಕದ ತಿಳ್ಕೊಂಡೊಂದು. ಯಾವಾಗೆಂದ ದಾನಮ್ಮ ಹೇಳಿ ಒಂದು ಪತ್ರಿ ದಳ ಅನ್ನತಕ್ಕಂಥದನ್ನು ಗಂಗಮ್ಮನ ಉಡಿಯಾಗೆಂದ ಹಾಕಲು. ಯಾವಾಗಿಂದ ಗಂಗಮ್ಮನ ಉಡಿಯಾಗೆಂದ ಹಾಕಿದಾಗ ಆಕೆ ಗಂಗಮ್ಮಗೆಂದ ಬಹಳ ದೊಡ್ಡ ಖುಷಿ ಆಯಿತು. ತಾಯಿ ನಿನ್ನ ಹೆಸರಿಂದ ದಾನಮ್ಮ ತಗೊಂಡದೆ ಎಂದು ಹೇಳಕತ್ತಿದೆಯಲ್ಲ, ನನಗೆ ಜರಿಂದ 1 ವರ್ಷ ತುಂಬದ್ರೊಳಗಾಗಿ ನನಗೆ ಗಂಡಸು ಮಗ ಹುಡುತು ತಿಳ್ಕೊಂಡಂದ್ರೆ ಅದಕ್ಕೆ ದಾನಪ್ಪತ್ತೆ ಇಡ್ತೇನೆ, ಹೆಣ್ಣು ಹುಡುತು ತಿಳ್ಕೊಂಡಂದ್ರೆ ಅದಕ್ಕೆ ದಾನಮ್ಮ ತಗೊಂಡು ಇಡುತ್ತೇನೆ. ನನಗೆ ಯಾಕೆಂದ ಹುಟ್ಟುವಲ್ದ್ಯಾಕ ಒಟ್ಟ ಆ ಕೂಸಿನ ಕರ್ಕೊಂಡು ನಿನ್ನ ಸ್ಥಾನಕ್ಕೆ ಅಂದ ನಿನ್ನ ಗುಡ್ಡಾಪುರದೊಳಗೆ ಇರ್ತೀನಿ ಅಂತೆಲ್ಲ, ಆ ಗುಡ್ಡಾಪುರಕ್ಕೆ ಅಂದ ನಿನ್ನ ದರ್ಶನಕ್ಕೆ ಅಂದ ಬರ್ತೀನಿವಾ, ನನಗೆ ಒಂದು ಮಗು ಆದ್ರೆ ಸಾಕು ತಿಳ್ಕೊಂಡ ಗಂಗಮ್ಮ. ಯಾವಾಗಿಂದ ಅದೊಂದು ಪತ್ರಿ ದಳ ಭಕ್ತಿದಿಂದ ತಗೊಂಡು ಮನೆಗೆ ಬರ್ತಾಳ. ಮನೆಗೆ ಬಂದು ಜಗಲಿ ಬಲೆಯಿಂದ ಕೂತ್ಕೊಂಡು ಏನ್ರಿ ಅದೇ ದಾನಮ್ಮನ ಧ್ಯಾನ ಅಂತಕ್ಕಂಥ ಮಾಡ್ತಾ ಅದೊಂದು ಪತ್ರಿ ದಳ ಏನ್ರಿ ತನ್ನ ಹೊಟ್ಟೆಗೆ ಅಂದ ತಗೊಂಡ್ಲು. ಈ ಕಡೆಯಿಂದ ದಾನಮ್ಮ ತನ್ನ ಧರ್ಮ ಪ್ರಚಾರಕ್ಕೆ ಅನುಗುಣವಾಗಿ ದಾನಮ್ಮೆಂದ ಮತ್ತೆ ಮುಂದಿನ ಊರಿಗೆಂದ ಪ್ರಯಾಣ ಬೆಳೆಸಲು. ಈ ಕಡೆ ಇಲ್ಲಿ ಏನಾಗ್ಯದ ತಗೊಂಡ ಕೇಳಿದ್ರೆ, ಯಾವಾಗಿಂದ ದಾನಮ್ಮ ತಾಯಿಯನ್ನು ಪತ್ರಿದಳ ಕೊಟ್ಟು ಇದು ಹೋಗಿದ್ಲಲ್ಲ, ಅದು ನೀವು ಏನು ಭಕ್ತಿದಿಂದ ಸ್ವೀಕಾರ ಮಾಡಿದ್ಲಲ್ಲ, ಅವಾಗ ಅದು ತಿಂಗಳಾಗ್ಯದ, 2 ತಿಂಗಳಾಗ್ಯದ, ಏನ್ರಿ 2 ತಿಂಗಳಾಗ್ಯದ, 3 ತಿಂಗಳಾಗ್ಯದ. ಯಾವಾಗ ಬಸಮ್ಮ ಯಾವಾಗ ಗಂಗಮ್ಮ ಗರ್ಭಿಣಿ ಆಗಿಬಿಟ್ಟ ನೋಡ್ರಿ. ದಾನಮ್ಮ ಕೊಟ್ಟಾಳೇನು 12 ವರ್ಷಗಳ ಪರಂತರವಾಗಿ ಕಂಡ ದೇವರುಗಳನ್ನು ತಿರುಗಾಡಾಳ. ಏನ್ರಿ ವೈದ್ಯರಿಗೆ ಅಂದ ಹಾಕ್ಯಾರ, ಎಟ್ಟೆಲ್ಲ ರೊಕ್ಕ ಖರ್ಚು ಮಾಡಿದ್ರು ಕೂಡ ಅವಳಿಗೆ ಮಕ್ಕಳ ಯೋಗ ಇದ್ದಿದ್ದಿಲ್ಲ, ಮಕ್ಕಳಾಗಿದ್ದಿಲ್ಲ. ಆದ್ರೆ ಯಾವಾಗಿಂದ ದಾನಮ್ಮ ಅದು ಒಂದು ಪತ್ರಿ ದಳ, ಏನು ಆ ದಾನಮ್ಮೇನು ಔಷಧ ಕೊಟ್ಟಿಲ್ಲ, ಏನು ಇಂಜೆಕ್ಷನ್ ಮಾಡಿಲ್ಲ, ಏನು ಬೇರೆ ಮಂತ್ರ ಹಾಕಿಲ್ಲ, ಯಾವುದನ್ನು ಕೊಡದಾಗಿಲ್ಲ. ತಾನು ಏನು ಲಿಂಗ ಪೂಜೆಕೇನು ಪತ್ರಿ ದಳ ಅದು ಲಿಂಗಕ್ಕೇನು ಏರಿಸಿದಲ್ಲ, ಅದೇ ಒಂದು ಪತ್ರಿ ದಳನೇ ಗಂಗಮ್ಮನ ಉಡೆಗೆಂದ ಹಾಕಿದಾಗ ಅದೊಂದು ಭಕ್ತಿದಿಂದ ಸ್ವೀಕಾರ ಮಾಡಿರ್ತಕ್ಕಂಥ ಗಂಗಮ್ಮ ತಿಂಗಳಾಗಿಲ್ಲ, 2 ತಿಂಗಳಾಗಿಲ್ಲ, 3 ತಿಂಗಳಾಗಿಲ್ಲ, ಯಾವಾಗಿಂದ ಗಂಗಮ್ಮ ಗರ್ಭಿಣಿ ಆಗಿಬಿಟ್ಟ ನೋಡ್ರಿ. 12 ವರ್ಷಗಟ್ಟಲೆ ಮಕ್ಕಳಾಲಾರ್ದು ಯಾವಾಗ ಬರೀ ಒಂದು ಪತ್ರಿ ದಳ ದಾನಮ್ಮ ಕೊಟ್ಟಿದ್ದಕ್ಕೆ ಗರ್ಭಿಣಿ ಆದ ಬಳಿಕ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ ಇಲ್ಲ ಗಂಗಮ್ಮಗೆ. ಏನು ಹಿಡಿಸಲಾರ್ದಟ್ಟಂದ ಖುಷಿ ಆಗಿಬಿಟ್ಟದೆ. ಅಯ್ಯೋ ನಾನು ಗರ್ಭಿಣಿ ಆಗಿಬಿಟ್ಟಲ್ಲ, ನಾನು ಗರ್ಭಿಣಿ ಆದ್ನೆಲ್ಲ ತಗೊಂಡು ಏನು ನೋಡಬೇಕು ಏನ್ರಿ, ಅಟ್ಟು ಖುಷಿ. ಯಾವಾಗಿಂದ 6 ತಿಂಗಳಾಯ್ತು, 8 ತಿಂಗಳಾಯ್ತು ನೋಡ್ರಿ. ಯಾವಾಗಿಂದ 9 ದಿನಗಳಿಂದ ತುಂಬ್ಯಾವೆ. ಯಾವಾಗಿಂದ ಗಂಗಮ್ಮ ಒಂದು ಗಂಡು ಮಗುವಿಗೆ ಅಂದ ಜನ್ಮ ಕೊಟ್ಟ ನೋಡ್ರಿ. ದಾನಮ್ಮ ಕೊಟ್ಟಾಳಿ ಏನು ಒಂದು ಪತ್ರಿ ದಳ. ಶರಣರು ಸಂತರು ಮಹಾತ್ಮರು ಏನೇ ಕೊಡಲಿ ಏನ್ರಿ, ಅವ್ರು ಏನು ಕೊಟ್ಟರು ಕೊಡೋದು ಪ್ರಸಾದನೆ. ಅವ್ರು ಏನೇ ಕೊಡುವಲ್ರಾಗ ಎಲ್ಲವೂ ಕೂಡ ಪ್ರಸಾದ ಹಾಕದೆ.
ಹಿಂದೆ ಬೀಳೂರು ಸ್ವಾಮಿಗಳು ತಗೊಂಡಿದ್ರು. ಬೆಳಗಾವಿ ಜಿಲ್ಲಾದೊಳಗೆ ಬೀಳೂರು ತಗೊಂಡಿಸಿ ಬರ್ತದೆ. ಬೀಳೂರೊಳಗಿಂದ ಗುರುಬಸವ ಸ್ವಾಮಿಗಳ ತಗೊಂಡಿದ್ರು. ಅವತ್ತಿನ ದಿನಮಾನದೊಳಗಿಂದ ಅವ್ರದ್ದು ದೊಡ್ಡ ಪ್ರಚಾರ ಇತ್ತು. ದೊಡ್ಡ ಪವಾಡ ಪುರುಷರು ಬೀಳೂರು ಅಪ್ಪಗಳು ತಗೊಂಡ್ರ. ಬೀಳೂರು ಗುರುಬಸ್ವಾಮಿಗಳ ತಂದ್ರೆ ದೊಡ್ಡ ಪವಾಡ ಪುರುಷರು, ದೊಡ್ಡ ಲಿಂಗ ಪೂಜಾನಿಷ್ಠರು. ಅವು ಎಲ್ಲ ಕಡೆನೂ ಕೂಡ ಪ್ರಚಾರ ಇತ್ತು. ಒಬ್ಬ ಬಡವ ಹೆಣ್ಣು ಮಗಳು ಬಂದ್ಲು. ಯಾವಾಗ ಜನ ಎಲ್ಲ ದಾಸೋಗ ಮನಿ ಈಗ ಹೆಂಗಂದ ರೆಬ್ಬೆಂತ ದೊಡ್ಡ ಹಾಲ್ ಅದಲ್ಲ, ಹಿಂಗೆಲ್ಲ ಜನ ಭಕ್ತರು ಬಂದವರು ಪ್ರಸಾದ ಮಾಡಕತ್ತಿದ್ರು. ಇವರು ಗುರುಬಸ್ ಸ್ವಾಮಿಗಳು ಅವರು ಊಟ ಮಾಡಾಗ ನಡಬರ್ಕೆ ಅಂತ ತಿರುಗಾಡ್ತಿದ್ರು. ಯಾವಾಗಿನ ತಿರುಗಾಡುವಂಥ ಪ್ರಸಂಗದ ಒಳಗೆ ಸಾವಕಾಶ ತೋರಪ್ಪ, ಈಗ ಚಂದ ಊಟ ಮಾಡ್ರಿ, ಚಂದ ಪ್ರಸಾದ ತೋರಿ, ಹಿಂಗೆಲ್ಲ ಎಲ್ಲರಿಗೆ ಹೇಳ್ಕೊತಂದ್ರೆ ನಡ್ಬರ್ಕೆ ಅಂದ. ಮೊನ್ನೆ ಹಂಗೆ ಸಿರಿಸೇಡಪ್ಪರು ಹಿಂಗೆ ಒಳಗೆ ತಿರುಗಾಡಕತ್ತಿದ್ರಲ್ಲ, ಹಂಗೆ ಬೀಳೂರು ಅಪ್ಪಗಳಂದ ಹಿಂಗೆ ಎಲ್ಲ ಜನ ದಾಸೋಗದಾಗ ಊಟ ಮಾಡಾಗ ಹಿಂಗೆ ತಿರುಗಾಡ್ಕೊತಿದ್ರು. ಒಬ್ಬ ಹೆಣ್ಮಗಳು ಬಂದು ನಮಸ್ಕಾರ ಮಾಡಲು. ಯಾಕವ ಹೆಂಗೇನು ಬಂದು ಅಂತ ಕೇಳು. ಯಪ್ಪ ಭಾಳ ವರ್ಷ ಆಯ್ತು ನನ್ನ ಮಕ್ಕಳೇ ಇಲ್ಲ. ಹಿಂಗೆ ಮಕ್ಕಳು ಬೇಕಾ, ತಡಿ ಒಂದು 5 ಮಿನಿಟ್ ನಿಂದು, ಒಂದು 5 ನಿಮಿಷ ನಿಂದ್ರೆ ತಗೊಂಡು. ಯಾವಾಗಿಂದ ದಾಸೋಗ ಹಾಲಿನ ಹೊರಗಿಂದ ನಿಂದ್ರಿಸ್ಯಾರ, ಎಲ್ಲ ಜನ ಊಟ ಮಾಡ್ಯಾರ. ಊಟ ಮಾಡ್ಯಂದ ಎದ್ದು ಹೋಗ್ಯಾರ. ಅವಾಗಿಂದ ಗುರುಬಸ್ವಾಮಿಗಳು ಏನು ಮಾಡ್ಯಾರ ತಗೊಂಡು ಕೇಳಿದ್ರೆ, ಅವರು ಊಟ ಮಾಡ್ಯಂದ ಎದ್ದು ಹೋದ ಬಳಿಕ ಅವರು ಉಂಡು ಬಿಟ್ಟಿದ್ದಿಂದ ಗಂಗಳ ಸುತ್ತ ಅಲ್ಲೊಂದು ಅಗಳ ಇಲ್ಲೊಂದು ಅಗಳ ಅನ್ನದ ಅಗಳಂದು ಚೆಲ್ಲಿತ್ತಲ್ಲ, ಅದು ಎಲ್ಲ ಅನ್ನದ ಅಗಳು ಬೆಳ್ಕೊಂಡ್ರತ್ತು. ಯಾವಾಗಿಂದ ಅನ್ನದ ಅಗಳಂತಗಂದ ತೊಗೊಂಡ್ರು, ಬಾಳೆ ಬಾಳದ್ರೆ ಒಂದು 15-20 ಅನ್ನದ ಅಗಳಿದ್ದಿರಬೇಕು. ಯಾವಾಗ ಹೆಣ್ಮಗಳನ್ನ ನಿಂತಿದ್ಲಲ್ಲ, ಯಪ್ಪ ಭಾಳ ದಿವಸ ಆಯ್ತು ಮಕ್ಕಳಾಗಿಲ್ಲ, ಬಾರವಾ ಬಾಯಿಲೆ ಎತ್ಕೊಂಡು ಕರೆದ್ರತ್ತೆ. ಯಾವಾಗಿಂದ ಬಾರವ ಬಾಯಿಲೆ ಎತ್ಕೊಂಡು ಕರೆದ್ರು, ಅವಾಗ ಅದು ಏನು 15-20 ಅನ್ನದಗಳನ್ನು ಬಿದ್ದಿದ್ವಲ್ಲ, ಅವೇ ಅನ್ನದಗಳನ್ನ ಹಾಕಿ ಉಡ್ಯಾಗಂದು ಹಾಕಿ ವರ್ಷ ತುಂಬುದ್ರೊಳಗಾಗಿ ನಿನಗೆ ಒಂದು ಚಲೋ ಮಗ ಹುಡ್ತಾನೆ, ಹೋಗವ ಒಳ್ಳೇದಕ್ಕತ್ತು ಹೋಗತ್ಕೊಂಡು ಕಳಿಸ್ಕೊಟ್ರ. ಆ ಬಿದ್ದ ಅನ್ನದಗಳಂದ ಆರಿಸ್ಕೊಂಡು ಅವ್ರ ಹಸ್ತದಿಂದ ಏನು ಹಾಕಿನ ಉಡ್ಯಾಗ ಕೊಟ್ರಲ್ಲ, ಅದೇ ಮಹಾಪ್ರಸಾದ ಆಗಿ ಮುಂದೆ ವರ್ಷ ತುಂಬುದ್ರೊಳಗಾಗಿ ಅಂದ ಗಂಡಸ ಮಗನಿಂದ ಆಡಲತ್ತೆ. ನೋಡಿ, ಮಹಾತ್ಮರು ಮಠಗಳಿಗೆ ದೇವಸ್ಥಾನಕ್ಕೆ ಹೋದಾಗ ಇದೇ ಕೊಡಬೇಕು ಅದೇ ಕೊಡಬೇಕು ಅನ್ನುವಂಥದ್ದು ಏನಿಲ್ಲ. ನಮಗೆ ನಮ್ಮ ಬರೀ ಮೈಸೂರು ಪಾಕೆ ಕೊಡಬೇಕು. ಸ್ವಾಮಿ ಅದಾವ ಮಠಕ್ಕೆ ಬಂದಾಗ ಏನ್ರಿ ಮೈಸೂರು ಪಾಕೆ ಕೊಡಬೇಕು, ಗುಲಾಬ್ ಜಾಮೂನೆ ಕೊಡಬೇಕು. ಈಗ ಕೆಲವು ಮಠಗಳದೊಳಗೆ ನಡೆದಾವು ಏನ್ರಿ, ಕೆಲವು ಮಠದೊಳಗೆ ಅವ್ರವ್ರ ಲೆಕ್ಕದ ಮ್ಯಾಗ ಏನ್ರಿ. ನಿನ್ನೆ ಹೇಳ್ಬೇಕಾಗಿತ್ತು ನಾ, ಮುತ್ತೈದರು ಉಣ್ಸಾಕ ಮುತ್ತೈದರಿಗೆ ಹೇಳಿ ಬಂದಾಳ 101 ಮುತ್ತೈದರಿಗೆ ಒಬ್ಬ ಹೆಣ್ಮಗಳು. ಯಾವಾಗಿಂದ 101 ಮುತ್ತೈದರಿಗೆ ಅಂತ ಹೇಳಿ ಬಂದಾಳ. ಮತ್ತು ಮುತ್ತೈದರ ಟೈಮ್ಗೆ ಅಂದ ಉಣ್ಣಾಕ ಬರ್ಬೇಕಲ್ಲ. ಕೊಳ ತುಂಬ ಬಂಗಾರ, ಕೈ ತುಂಬ ಬಂಗಾರ ಹಾಕ್ಕೊಂಡವ್ರಿಗೆ ನೀವು ಮ್ಯಾಲೆ ನಡ್ರಿ ಅಂತಿಲ್ಲ. ಸ್ವಲ್ಪ ಅಂದ ಬಂಗಾರ ಹಾಕ್ಕೊಂಡು ಬಂದವ್ರಿಗೆ 2ನೇ ಅಂತಸ್ತಾಗ. ಈ ಕೊಳ್ಳಾಗ ಬಂಗಾರ ಇಲ್ಲ ಏನಿಲ್ಲ, ಗಂಡ ಕಟ್ಟಿ ತಾಳಿ ಕೈಯಾಗ ಬಳಿ ಏನ್ರಿ, ಹಣಿ ಮೇಲೆ ಕುಂಕುಮ ಹಚ್ಕೊಂಡು ಬಂದವ್ರು ನಿಮಗೆ ಇಲ್ಲೇ ನಡ್ರಿ ಇಲ್ಲೇ ಏನ್ರಿ. ಮುತ್ತೈದಿ ಶ್ರೀಮಂತರು ಬಡವರು ಇರ್ತಾರೆ ನಾವು. ಮುತ್ತೈದಿನಿಲ್ಲ ಏನ್ರಿ, ಯಾಕೆ ಖಂಡಾಪಡಿ ಬಂಗಾರ ಹಾಕೊಂಡು ಬಂದರು ಮುತ್ತೈದಿನೇ, ಸ್ವಲ್ಪ ಬಂಗಾರ ಹಾಕೊಂಡು ಬಂದರು ಮುತ್ತೈದಿನೇ ಏನ್ರಿ. ಏನು ಹಾಕೊಳ್ದೆ ಬರೀ ಗಂಡ ಕಟ್ಟಿ ತಗಂದ ತಾಳಿ ಹಾಕೊಂಡು ಬಂದ್ರೆ ಮುತ್ತೈದಿ ಏನ್ರಿ. ತಾಳಿದಿಂದ ಮುತ್ತೈದಿನೇ ಹೊರತಾಗಿ ಬಂಗಾರದಿಂದ ಮುತ್ತೈದೇನ್ರಿ ಅಲ್ಲ. ಮುತ್ತೈದೆ ಅಂತಂದ್ರೆ ಏನು, 5 ಮುತ್ತುಗಳು ಹೆಣ್ಣಿಗೆ ಅಂದ ಇರಬೇಕು. ಹೌದಾ ಇಲ್ಲ? ಕೈಯಾಗಂದ ಹಸಿರು ಬಳೆ, ಹಣಿ ಮೇಲಂದ ಕುಂಕುಮ, ಕೊರಳಾಗಂದ ತಾಳಿ, ಕಾಲಾಗಂದ ಕಾಲುಂಗ್ರ, ಇವು ಬಿಟ್ರೆ ಏನಿರ್ತಾವ್ರಿ. ಭಾಳ ಬಂಗಾರ ಹಾಕೊಂಡು ಬಂದ್ರೆ ಮುತ್ತೈದಿ ಬೇರೆ. ಈಗ ಕೆಲವು ಮಠಗಳದಾಗ ನಡೆದವಿಲ್ರಿ. ಯಾರೇ ದೊಡ್ಡ ಶ್ರೀಮಂತರಾಗಿದೆ ರಾಜಕೀಯ ಲೀಡರ್ಗಳು ಬಂದ್ರತ್ತಂದ್ರೆ ಅವ್ರಿಗೆ ಸ್ಪೆಷಲ್ ವ್ಯವಸ್ಥೆ ಬೇಕ್ರಿಯಾಗಿಂದು ಏನ್ರಿ. ಅದರಾಗೆ ಸಾದಾ ಬಂದರು ತಿಳ್ಕೊಂಡ್ರೆ ಮಣದಾಗ ಸಜ್ಜಕ ಅದು ಇದು ಮಾಡಿಸ್ತಾರೆ. ಪಾಪ ಬಡವರು ಬಂದ್ರತ್ತ ಅಲ್ಲಿ ಹೋಗಿ ನಡಿ ನುಚ್ಚು ಊಟ ಮಾಡಿ. ಯಾಕ್ರಿ ಕೆಲವು ಮಠಗಳು ನೋಡ್ರಿ ನೀವು, ಮಠಗಳಿಗೆ ಅಂದ ಭಕ್ತರು ಬಂದವ ಶ್ರೀಮಂತ ಬಡವ ಏನ್ರಿ. ಈಗ ಮುತ್ತೈದು ಉಣಿಸ್ಬೇಕಾರ ಆ ಪಾಪಕ್ಕೆ ಶ್ರೀಮಂತ ಒಬ್ಬಕ್ಕೆ ಏನು ಮಾಡಲತ್ತ ಅವ್ರು ಎಲ್ಲ ಬಂಗಾರ ಗಿಂಗಾರ ಹಾಕೊಂಡು ಬಂದವ್ರಿಗೆ ಮ್ಯಾಲ ಅಂದ್ರೆ ಏನು ಊಟ ಮಾಡ್ತಾರೆ ಬಡವ ಹೆಣ್ಮಗಳು. ಆಕೆ ಏನನ್ಲತ್ತ, ಯಾಕ ನನಗೂ ಒಂದಿಟ್ಟು ಬಂಗಾರ ಕುಡಿಯವ, ನಾನು ಹೋಗಿ ಮುತ್ತೈದ್ರು ಉಂಡು ಬರ್ತೀನಿ. ಯಾಕಂದ್ರೆ ಅಲ್ಲಿ ಮ್ಯಾಲೆ ಏನು ಕೊಡ್ತಾರೋ ಏನಿಲ್ಲ ಗೊತ್ತಿಲ್ಲಲ್ಲ ಆಕೆ. ಅಂದ್ರೆ ಬಂಗಾರ ಹಾಕ್ಕೊಂಡು ಬಂದು ಮುತ್ತೈದರಿಗೆ ಮ್ಯಾಲ ಅದಕ್ಕೆ ಕಮ್ಮಿ ಹಾಕೊಂಡು ಬಂದವ್ರಿಗೆ ಕೆಳಗತ್ನ ಹೇಳಿನಲ್ಲ. ಪಾಪ ಬೇಕು ಬಡವಳ ಹೆಣ್ಮಗಳು ಏನು ಮಾಡ್ಯಾಳ, ಮತ್ತೊಬ್ರು ಮನೆಯಿಂದ ಬಂಗಾರ ಸಾಮಾನು ಹಾಕ್ಕೊಂಡು ಕೈಯಾಗ ಪಾಟ್ಲಿ ಗಿಟ್ಲಿ ಹಾಕ್ಕೊಂಡು ಈಕೆಯಿಂದ ಮುತ್ತೈತನ ಐತಂಗಿ ನೀ ಮ್ಯಾಲೆ ವಾದ್ಲು ಹೋಗುದ್ರ ಮ್ಯಾಲ ವ್ಯವಸ್ಥೆ ಬೇರೆನೇ. ಆಕೆ ಮುತ್ತೈದು ಏನ್ರಿ, ಆಕೆ ಕರಿಗಡಬಿ ಏನು ಇದು ಏನು ಭಾರಿ. ಈಕೆ ಏನು ಮಾಡಕತ್ಲು, ಆಯಿತು ಎಲ್ಲ ಉಡಿ ತುಂಬಿದ್ರು, ಎಲ್ಲನೇ ಆಯ್ತು, ದಂಡೆ ಗಿಂಡಿ ಕಟ್ಟಿದ್ರು, ಎಲ್ಲ ಊಟಕ್ಕೆ ನೀಡಿದ್ರು. ಊಟಕ್ಕೆ ನೀಡಿದ ಬಳಕೆಂದ ಈಕೆ ಸುಮ್ಮ ಉಣ್ಬೇಕಿಲ್ಲ. ಈಕೆ ಅಂದ್ಲು ಪಾಟ್ಲಿ ಕರಿಗಡಬ ಉಣ್ಣಿ ಅಂತಿಲ್ಲ ತಗೆ
ಏನ್ರಿ ಬಂಗಾರ ನೀ ಹೋಳಿಗೆ ಉಣ್ಣು, ನಕ್ಲಸ ಹೋಳಿಗೆ ಉಣ್ಣು. ಯಾಕಂದ್ರೆ ಬಂಗಾರದ ಮ್ಯಾಲೆ ಮುತ್ತೈತನ ಅಳಿತಲ್ಲ, ಹಂಗೆ ಅಳಿಲಿಕ್ಕೆ ಬರ್ತದೇನ್ರಿ? ಏನ್ರಿ ಬಂಗಾರದ ಮೇಲೆ ಮುತ್ತೈತನ ಅಳಿಲಿಕ್ಕೆ ಬರಂಗಿಲ್ಲ ಏನ್ರಿ? ಅದು ಗಂಡ ಕೊಟ್ಟಿರ್ತಕ್ಕಂಥ ಮುತ್ತು 5ಗಳ ತಗೊಂಡ್ರ ಮುತ್ತೈತನ ತಗೊಂಡ್ರ. ಅದಕ್ಕಾಗಿ ಒಬ್ಬ ಜಾನಪದ ಕವಿ ಹೇಳ್ತಾನೆ, ಹತ್ತಿ ಕಡೆಗೆ ಬತ್ತಿ ಕಡೆಗೆ ಬಾಬನೂರು ಬಸವನೂರು ಕೈ ಕೈದೂಳುಗೈ ಪಂಚಂ ಪಗಡಂ ಯದಿ ಮೆಲ್ಲ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಹುಡುಗರಾಟವಮ್ಮ. ಹತ್ತಿ ಕಡೆಗೆ ಬತ್ತಿ ಕಡೆಗೆ ಬಾಬನೂರು ಬಸವನೂರು ಕೈ ಕೈದೂಳುಗೈ ಪಂಚಂ ಪಗಡಂ ಯದಿ ಮ್ಯಾಲ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ. ಐದು ಎಂದರೆ ಪಂಚಾಚಾರ್ಯರ ಪೀಠ ನೋಡಮ್ಮ, 5 ಕೂಡಿದರೆ ಹೆಣ್ಣು ಮಕ್ಕಳೇ ಮುತ್ತೈದೆನುವರಮ್ಮ, 5 ಕೂಡಿದರೆ ಹೆಣ್ಣು ಮಕ್ಕಳೇ ಮುತ್ತೈದೆನುವರಮ್ಮ. ರಂಭಾಪುರೀಶನ ನಿಮ್ಮ ಕೈಯಲ್ಲಿ ಹಸಿರು ಬಳೆಯಮ್ಮ, ರಂಭಾಪುರೀಶನ ನಿಮ್ಮ ಕೈಯಲ್ಲಿ ಹಸಿರು ಬಳೆಯಮ್ಮ. ಹಸಿರೆ ಬುಸಿರಾಗಿ ನೀನು ಹೆಣ್ಣಾಗಿ, ಹಸಿರೆ ಬುಸಿರಾಗಿ ನೀನು ಹೆಣ್ಣಾಗಿ ಬಾಳಬೇಕಮ್ಮ. ಹತ್ತಿ ಕಡೆಗೆ ಬತ್ತಿ ಕಡೆಗೆ ಬಾಬನೂರು ಬಸವನು ಕೈ ಕೈದೂಳುಗೈ ಪಂಚಂ ಪಗಡಂ ಯದಿ ಮ್ಯಾಲ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಹುಡುಗರಾಟವಮ್ಮ. ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿರು ಕುಂಕುಮ ನೋಡಮ್ಮ, ಅದಕ್ಕ ಮುತ್ತೈದಿ ಎಂದು ನಿನಗ ಹರಿಸಿ ಕಳಿಸರಮ್ಮ. ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿ ಕುಂಕುಮ ನೋಡಮ್ಮ, ಅದಕ್ಕ ಮುತ್ತೈದಿ ಎಂದು ನಿನಗ ಹರಿಸಿ ಕಳಿಸರಮ್ಮ. ಮುತ್ತೈದು ಪಡೆದು ಲಿಂಗ ಪೀಠಕ್ಕೆ ನೀನು ನೆನೆಯಮ್ಮ, ಮುತ್ತೈದು ಪಡೆದು ಲಿಂಗ ಪೀಠಕ್ಕೆ ನೀನು ನೆನೆಯಮ್ಮ. ಪಂಚಾಚಾರ್ಯರ ಪ್ರೀತಿಯ ಮಗಳಾಗಿ ಜಗದ್ಗುರುಗಳ ಪ್ರೀತಿಯ ಮಗಳಾಗಿ ಬಾಳಬೇಕಮ್ಮ. ಹತ್ತಿ ಕಡೆಗೆ ಬತ್ತಿ ಕಡೆಗೆ ಬಾಬನೂರು ಬಸವನು ಕೈ ಕೈದೂಳುಗೈ ಪಂಚಂ ಪಗಡಂ ಯದಿ ಮ್ಯಾಲ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಹುಡುಗರಾಟವಮ್ಮ. ಕೇದಾರ ಗುರುತು ನೀಲಿ ಚಿಹ್ನೆ ಇರುವುದು ನೋಡಮ್ಮ, ನಿಮ್ಮ ಕೊರಳಲ್ಲಿರು ಮಾಂಗಲ್ಯವಿರುವುದು ಕೇದಾರ ಗುರುತಮ್ಮ, ನಿಮ್ಮ ಕೊರಳಲ್ಲಿರು ಮಾಂಗಲ್ಯವಿರುವುದು ಕೇದಾರ ಗುರುತಮ್ಮ.
ಕೇದಾರ ಗುರುತು ನೀಲಿ ಚಿಹ್ನೆ ಇರುವುದು ನೋಡಮ್ಮ. ನಿಮ್ಮ ಕೊರಳಲ್ಲಿರು ಮಾಂಗಲ್ಯವಿರುವುದು ಕೇದಾರ ಗುರುತಮ್ಮ. ನಿಮ್ಮ ಕೊರಳಲ್ಲಿರು ಮಾಂಗಲ್ಯವಿರುವುದು ಕೇದಾರ ಗುರುತಮ್ಮ. ಅದನ್ನು ಕಳೆದರೆ ಜಗದಲ್ಲಿ ನಿನಗೆ ಮಾನ ಇಲ್ಲವಮ್ಮ. ಅದನ್ನು ಕಳೆದರೆ ಜಗದಲ್ಲಿ ನಿನಗೆ ಮಾನ ಇಲ್ಲವಮ್ಮ. ಮುತ್ತೈದಿ ತನಕ್ಕೆ ಕಪ್ಪು ಚುಕ್ಕಿ, ಮುತ್ತೈದಿ ತನಕ್ಕೆ ಕಪ್ಪು ಚುಕ್ಕಿ ಬಳಿಯ ಬ್ಯಾಡವಮ್ಮ. ಹತ್ತಿ ಕಡೆಗೆ ಬತ್ತಿ ಕಡೆಗೆ ಬಾಬನೋರ್ ಬಸವನೋ ಕೈ ಕೈ ಧೂಳ್ಗೈ ಪಂಚಂ ಪಗಡ ಎದಿ ಮೆಲ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಹುಡುಗರಾಟವಮ್ಮ. ಶ್ರೀಶೈಲ ಗುರುತು ಬಿಳಿಯ ಚಿಹ್ನೆ ಇರುವುದು ನೋಡಮ್ಮ. ನಿಮ್ಮ ಕಾಲಲ್ಲಿರು ಕಾಲುಂಗರಿರುವುದು ಶ್ರೀಶೈಲ ಗುರುತಮ್ಮ. ನಿಮ್ಮ ಕಾಲಲ್ಲಿರು ಕಾಲುಂಗರಿರುವುದು ಶ್ರೀಶೈಲ ಗುರುತಮ್ಮ. ಶ್ರೀಶೈಲ ಗುರುತು ಬಿಳಿಯ ಚಿಹ್ನೆ ಇರುವುದು ನೋಡಮ್ಮ. ನಿಮ್ಮ ಕಾಲಲ್ಲಿರು ಕಾಲುಂಗರಿರುವುದು ಶ್ರೀಶೈಲ ಗುರುತಮ್ಮ. ನಿಮ್ಮ ಕಾಲಲ್ಲಿರು ಕಾಲುಂಗರಿರುವುದು ಶ್ರೀಶೈಲ ಗುರುತಮ್ಮ. ಕಾಶಿ ಗುರುತು ನಿಮ್ಮ ಕೈಯಲ್ಲಿರು ಕಂಕಣ ಹಳದಮ್ಮ. ಕಾಶಿ ಗುರುತು ನಿಮ್ಮ ಕೈಯಲ್ಲಿರು ಕಂಕಣ ಹಳದಮ್ಮ. ಅದು ಕಾಶಿ ಗುರುತಮ್ಮ. ಪಂಚಾಚಾರ್ಯರ ಪೀಠಕ್ಕೆ ನೀನು, ಜಗದ್ಗುರುಗಳ ಪೀಠಕ್ಕೆ ನೀನು ನಮಿಸಬೇಕಮ್ಮ. ಹತ್ತಿ ಕಡೆಗೆ ಬತ್ತಿ ಕಡೆಗೆ ಬಾಬನೋರ್ ಬಸವನು ಕೈ ಕೈ ಧೂಳ್ಗೈ ಪಂಚಂ ಪಗಡ ಎದಿ ಮ್ಯಾಲ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ.